ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಇರುವಂಥ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತೇನೆ. ಕಳೆದ 4 ಸಂಚಿಕೆಗಳಿಂದ ಸಭೆಯ 5 ವಿಧವಾದ ಸೇವೆಗಳು, ಆಫೀಸ್ ಆಫ್ ದ ಚರ್ಚ್, ಈ ಒಂದು ಶೀರ್ಷಿಕೆಯಲ್ಲಿ ನಾವು 4 ಸಂಚಿಕೆಗಳಿಂದ ನೋಡುತ್ತಾ ಇದ್ದೇವೆ. ಇವತ್ತು ಕಡೆಯ ಸಂಚಿಕೆ. ಈ 5 ವಿಧವಾದ ಸೇವೆಗಳಲ್ಲಿ ಕೊನೆಯ ಸೇವೆ, ಬೈಬಲ್ ಟೀಚರ್, ಉಪದೇಶಕರ ಕುರಿತಾಗಿ ನಾವು ನೋಡುವರಾಗಿದ್ದೇವೆ. ಬನ್ನಿ, ಈ ಕಾರ್ಯಕ್ರಮಕ್ಕೆ ನಾವು ಬ್ರದರ್ ಅನ್ನು ಸ್ವಾಗತಿಸೋಣ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಬ್ರದರ್, ಬಹಳ ಸಂತೋಷ. ಕಳೆದ 4 ಸಂಚಿಕೆಯಿಂದ ನಾವು 4 ವಿಧವಾದ ಸೇವೆಗಳ ಕುರಿತಾಗಿ ನೋಡಿದ್ವಿ. ಇವತ್ತು ಬಹಳ ವಿಶೇಷವಾದದ್ದು. ಯಾಕೆ ಇದು ಸ್ಪೆಷಲ್ ಅಂತ ಹೇಳ್ತೀನಿ ಅಂದರೆ, ನೀವು ಆಸ್ ಅ ಬೈಬಲ್ ಟೀಚರ್. ಸೊ ಇವತ್ತು ನಮಗೆ ನೀವು ಹೌ ಡಿಡ್ ಯು ಐಡೆಂಟಿಫೈ ಯುವರ್ ಕಾಲಿಂಗ್ ಅಂಡ್ ಹೌ ಗಾಡ್ ಲೆಡ್ ಯು ಟು ದಿಸ್ ಮಿನಿಸ್ಟ್ರಿ ಎಂಬುದಾಗಿ ನೀವು ಹೇಳಿದ್ರೆ ಬಹಳ ಸಂತೋಷ. ಯೇಸು ಕ್ರಿಸ್ತನ ನಾಮದಲ್ಲಿ ಅಭಿನಂದನೆಗಳು. ನಾವು ಮುಂದುವರೆದು ಈ ಒಂದು ಸೀರೀಸ್ ಆಫೀಸ್ ಆಫ್ ದ ಚರ್ಚ್ ನೋಡ್ತಾ ಬರ್ತಿದ್ವಲ್ವಾ. ಪ್ರತಿ ಒಂದು ಸೇವೆಯ ಒಂದು ಮಹತ್ವ, ಅದು ಯಾವ ರೀತಿ ಮಾಡಬೇಕು ಎಂಬುದನ್ನು ನೋಡ್ತಾ ಬರ್ತಾ ಇದ್ವಿ. ಈಗ ನೀವು ಕೇಳಿದ ಹಾಗೆ ಇದು ಬಹಳ ವಿಶೇಷ. ಯಾಕಂದರೆ ನಾನು ಮಾಡುವಂತಹ, ನನಗೆ ಕೊಟ್ಟಂತಹ ಕರುವಿಕೆ ಬಗ್ಗೆ ಮಾತಾಡಬೇಕು ಎನ್ನುವುದು. ಅದರಲ್ಲಿ ಒಂದು ಕಷ್ಟ ಕೂಡ ಇದೆ. ಏನಂತ ಕೇಳುವುದಾದರೆ, ಈ ಒಂದು ಸೇವೆಯನ್ನು ಮೊದಲು ಐಡೆಂಟಿಫೈ ಮಾಡುವುದೆನ್ನುವುದು ಅದು ವಿಷಯ. ಸಾಮಾನ್ಯವಾಗಿ ನಾವು ಒಂದೊಂದು ಕಾಲಘಟ್ಟದಲ್ಲಿಯೂ ಒಂದೊಂದು ಸೇವೆಯ ಮೇಲೆ ನಮಗೆ ಆಸಕ್ತಿ ಇರುತ್ತದೆ. ನಾರ್ಮಲ್ ಆಗಿ ನೀವೊಂದು ಸೇವೆಗೆ ಬರಬೇಕಾದ್ರೆ, ಕೆಲವರನ್ನ ನೋಡಬೇಕಾದ್ರೆ, ಈ ಥರ ನಾವು ಸೇವೆ ಮಾಡಬೇಕು ಅಂತ ಆಸೆ ಒಂದು. ಅದು ಬಂದು ದೇವರ ಯೋಜನೆ ಅಂತ ಗೊತ್ತಾಗಲ್ಲ. ಅವ್ರ ಥರ ಇನ್ಸ್ಪೈರ್ ಆಗಿ ನಾವು ಮಾಡಬೇಕು ಅಂತ ಇಷ್ಟಪಡ್ತೀವಿ. ಉದಾಹರಣೆಗೆ, ಕೆಲವು ಎವಂಜಲಿಸ್ಟ್ ನೋಡಬೇಕಾದ್ರೆ ನಾವು ಇಂಥ ಎವಂಜಲಿಸ್ಟಾಗಿ ಬರಬೇಕು ಅಂತ ಒಂದು ಆಸೆ ಇರುತ್ತೆ. ಇನ್ನು ಚರ್ಚಲ್ಲಿ ಇರಬೇಕಾದ್ರೆ ಕೆಲವೊಬ್ಬರು ಪಾಸ್ಟರ್ನ ಆ ಕಾರ್ಯವನ್ನು ನೋಡಬೇಕಾದ್ರೆ ನಾವು ಕೂಡ ಈ ರೀತಿ ಒಳ್ಳೆ ಪಾಲಕನಾಗಬೇಕು ಅಂತ ಅನಿಸುತ್ತೆ. ಪ್ರವಾದಿಗಳನ್ನ ನೋಡಬೇಕಾದ್ರೆ ಇನ್ನು ಬಹಳ ಮಂದಿಗೆ ಅನಿಸುತ್ತೆ ನಾವು ಕೂಡ ದೊಡ್ಡ ಪ್ರವಾದಿ ಥರ ಬರಬೇಕು ಅಂತ. ಆದರೆ ಬಹಳ ಮಂದಿಯಿಂದ ಬಯಸಲ್ಪಡದಿರುವಂತಹ ಇಂಥ ಒಂದು ಮಿನಿಸ್ಟ್ರಿ ಇದೆಯಾ ಅಂತ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಏನಂತ ಕೇಳಿದ್ರೆ, ಈ ಟೀಚಿಂಗ್ ಮಿನಿಸ್ಟ್ರಿ ಎನ್ನುವುದು ಬಹಳ ಬಯಸುವುದೂ ಇಲ್ಲ. ಸಾಮಾನ್ಯವಾಗಿ ನನ್ನಿಂದ ಆರಂಭಿಸುತ್ತೇನೆ ಈ ಟೀಚಿಂಗ್ ಮಿನಿಸ್ಟ್ರಿ ಯಾವ ರೀತಿ ಎಂಬುದಾಗಿ. ಆರಂಭದಲ್ಲಿ ಇದು ಬಂದು ನಾನು ಯಾವಾಗಲೂ ಈ ಮಾತನ್ನು ಹೇಳುವುದುಂಟು. ಏನಂದರೆ, ಒಬ್ಬರ ಸೇವೆಯನ್ನು ದೇವರು ನಡುವೆ ನಿರ್ಣಯಿಸುವುದಿಲ್ಲ. ಅವನು ರಕ್ಷಣೆ ಹೊಂದಿ ಬಂದಿದ್ದ ಕೂಡಲೇ ಡಿಸೈಡ್ ಮಾಡುವುದಲ್ಲ. ಇದು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವಾಗಲೇ ಡಿಸೈಡ್ ಆಗುತ್ತೆ. ಹೌದು, ನಾವು ಯಾರೇ ಆಗಿದ್ರು, ಹಳೆ ಒಡಂಬಡಿಕೆಯಲ್ಲಿ ಅರಸನಾಗಿದ್ರು, ಪ್ರವಾದಿಯಾಗಿದ್ರು ಕೂಡ ಸರಿ, ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವಾಗಲೇ ನಿರ್ಣಯಿಸುತ್ತಾರೆ ಇವನೇನು ಅಂತ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದೇ ರೀತಿಯೇ ದೇವರು ಅವರನ್ನು ಯಾತಕ್ಕೆ ಎಂಬುದಾಗಿ ಮೊದಲೇ ಫಿಕ್ಸ್ ಮಾಡ್ತಾರೆ. ಆಗ ಈ ಒಂದು ಸೇವೆಯನ್ನು ನನಗೆ ತಿಳಿದಿರುವ ಪ್ರಕಾರ 1992 ದೇವರನ್ನು ಸ್ವೀಕರಿಸಿಕೊಂಡೆ. 93-94ರಿಂದ ಸಂದೇಶವನ್ನು ಅಧಿಕವಾಗಿ ಕೇಳುವುದಕ್ಕೆ ಮುಂದಾಗಬೇಕಾದ್ರೆ ಪ್ರತ್ಯೇಕವಾಗಿ ಆ ಸತ್ಯವೇದ ವಾಕ್ಯದಲ್ಲಿ ಇಂಟ್ರೆಸ್ಟ್ ಕೊಟ್ಟು, ಕೆಲವೊಬ್ಬರಿಗೆ ಆಡೋದ್ರ ಇಂಟ್ರೆಸ್ಟು ಮ್ಯೂಸಿಕ್ನಲ್ಲಿರುತ್ತೆ. ನನಗೆ ಬಂದು ಸತ್ಯವೇದ ವಾಕ್ಯದಲ್ಲಿ ಇಂಟ್ರೆಸ್ಟ್ ಕೊಟ್ಟರು. ಇನ್ನೂ ಹೇಳಬೇಕು ಅಂದರೆ, ವಾಕ್ಯವನ್ನು ಅಧಿಕವಾಗಿ ಮಾತಾಡೋವರೊಂದಿಗೆ ಸಂಪರ್ಕವನ್ನು ಏರ್ಪಡಿಸ್ಕೊಟ್ರು ದೇವರು. ಡೀಪಾಗಿ ಧ್ಯಾನ ಮಾಡೋರು, ಮಾತಾಡೋರು ಅಂಥವ್ರ ಜೊತೆ ಸಂಪರ್ಕ ಕೊಟ್ಟರು. ಬಹಳ ಮಂದಿಗೆ ಬಂದು ಹಾಡಿನ ಕ್ಯಾಸೆಟ್, ನಾನು ಕಳೆದ ಬಾರಿ ಕೂಡ ಹೇಳಿದೆ, ಬಹಳ ಹಾಡು ಕೇಳಿಸ್ಕೊತೀನಿ. ಆದರೆ ನನಗೆ ಬಹಳ ಮೆಸೇಜ್ ಕ್ಯಾಸೆಟ್ ಇತ್ತು. ಆ ಕಾಲದಲ್ಲಿಯೇ ಕ್ಯಾಸೆಟಲ್ಲಿ ಸಿಗ್ತಾ ಇತ್ತು. ಆಗ ನೋಡೋದಾದರೆ ನನಗೆ ಬಂದು ಬಹಳ ಸಂದೇಶವನ್ನು ಕೇಳುವುದಕ್ಕೆ ಅವಕಾಶ ಸಿಕ್ತು. ಆಗ ಬಹಳ ಬೈಬಲ್ ಟೀಚರ್ಸ್ ಇದ್ದರು, ಒಳ್ಳೊಳ್ಳೆ ಬೈಬಲ್ ಟೀಚರ್. ಎಸ್ ಸುಂದರಾಜನಯ್ಯ ಅವರು ಇದ್ದರು, ಅನಂತರ ತುದಿಶಂಕರ್ ಅಂತ ಅವರೆಲ್ಲ ದೇವರಲ್ಲಿ ನಿದ್ರೆ ಹೋಗಿದ್ದಾರೆ. ಈ ರೀತಿ ನಮ್ಮ ಸಭೆಯಲ್ಲಿ ಕೂಡ ಸಂದೇಶವನ್ನು ಮಾತಾಡುವವರು, ಒಳ್ಳೆ ವಾಕ್ಯವನ್ನು ಮಾತಾಡೋದಕ್ಕೆ ಸಂಪರ್ಕ ಕೊಟ್ಟರು ದೇವರು. ಆಗ ಆ ವಾಕ್ಯದ ಮೇಲೆ ಆಸಕ್ತಿ ಉಂಟಾಯಿತು. ನನಗೆ ಒಂದು ಇನ್ಸಿಡೆಂಟ್ ಚೆನ್ನಾಗಿ ನೆನಪಿದೆ. ಏನಂದರೆ, ನಾವು ಬಂದು ಯವನ ಪ್ರಾಯದಲ್ಲಿ ಬೀಚ್ನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಎಲ್ಲರೂ 10 ಮಂದಿ ಸೇರಿ ಚರ್ಚಿಂದ ಬೀಚಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ವಿ ನೈಟ್ನಲ್ಲಿ, ನಾವು ಮಂತ್ಸ್. ಆಗ ಒಬ್ಬರು ಲೀಡ್ ಮಾಡೋವರು ಬಂದು ನಮ್ಮನ್ನು ಕೇಳಿದ್ರು. ಪ್ರತಿಯೊಬ್ಬರನ್ನ ಕೇಳ್ತಾ ಇದ್ದಾರೆ, ನೀವು ಬಂದು ಏನಾಗುವುದಕ್ಕೆ ಆಸೆ ಪಡ್ತೀರಾ, ನಿಮ್ಮಲ್ಲಿ ಯಾವ ವರ ಬೇಕು ಅಂತ ಇಷ್ಟಪಡ್ತೀರಾ? ಒಬ್ಬರು ಡೆಲಿವರೆನ್ಸ್, ಒಬ್ಬರು ಪ್ರಾಫಸಿ ಅಂತ ಹೇಳಿದ್ರು. ನನಗೆ ಬಂದು ಏನು ಗೊತ್ತಿಲ್ಲ, ಮಿನಿಸ್ಟ್ರಿ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಚೆನ್ನಾಗಿ ನೆನಪಿದೆ ನನಗೆ. ಆಗ ನಾನು ಬಂದು ಅವ್ರ ಬಳಿ ಹೇಳಿದೆ, ನಾನು ಒಳ್ಳೆ ವಾಕ್ಯವನ್ನು ಮಾತಾಡಬೇಕು. ಆಗ ಬಂದು ಫಾದರ್ ಬರ್ಕ್ಮನ್ಸ್ ಅವರ ಒಂದು ಹಾಡು ಈ ರೀತಿಯಾಗಿತ್ತು, ವಾಕ್ಯವೆನ್ನುವಂಥ ಕತ್ತಿಯನ್ನು ಹಿಡಿದು ಯುದ್ಧವನ್ನು ಮಾಡಬೇಕೆಂಬುದಾಗಿ ಒಂದು ಹಾಡಿದೆ. ಆ ಹಾಡು ಬಂದು ನನಗೆ ಬಹಳ ಇನ್ಸ್ಪೈರ್ ಆಗಿ ನಾನು ಹೇಳ್ತೇನೆ, ನಾನು ಒಳ್ಳೆ ವಾಕ್ಯವನ್ನು ಮಾತಾಡಬೇಕು ಅಂತ. ಅದು ಬಂದು ಒಂದು ಪ್ರಾರ್ಥನಾ ಮನವಿಯಾಗಿ ದೇವರು ಕೊಟ್ಟರು. ಅದರೊಂದಿಗೆ ವಾಕ್ಯದ ಮೇಲೆ ಬಹಳ ದಾಹ, ಎಲ್ಲರಿಗೂ ವಾಕ್ಯದ ಮೇಲೆ ದಾಹ ಇರುತ್ತೆ. ಆದರೆ ಅದನ್ನು ಧ್ಯಾನ ಮಾಡುವಂಥದ್ದು, ಅದರ ಡೆಪ್ತ್ ಒಳಗೆ ಹೋಗುವಂಥದ್ದು, ಈ ರೀತಿ ಬಹಳ ನನ್ನೊಳಗಿರುವಂತಹ ಜೊತೆ ಇದ್ದಂತಹ ಪಾಸ್ಟರ್ಸ್ ಕೂಡ ಕುಳಿತು ಮಾತಾಡಬೇಕಾದ್ರೆ ಅವರ ಒಂದು ಡೆಪ್ತ್ ಆಗಿರುವ ಸಂದೇಶವನ್ನು ಕೇಳಿಸ್ಕೋಬೇಕಾದ್ರೆ ಬಹಳ ವಿಷಯಗಳಿತ್ತು. ಅದರ ನಂತರ ನಾನು ಬಂದು ಲೋಕರೀತಿಯಾಗಿ ಕೆಲಸಕ್ಕೆ ಹೋದೆ. ಅನಂತರ ಕೆಲಸಕ್ಕೆ ಹೋಗಾಯಿತು. ಕೆಲಸಕ್ಕೆ ಹೋದ ನಂತರ 94ರಿಂದ ವಿದ್ಯಾಭ್ಯಾಸ ಮುಗಿಸಿ ಈ ಕಾರ್ಯಗಳು ಬರಬೇಕಾದ್ರೆ ಸೆಕೆಂಡ್ ಕಮ್ಮಿಂಗ್ ಬಗ್ಗೆ ಇರುವಂತಹ ವಿಷಯವನ್ನು ದೇವರು ಅಧಿಕವಾಗಿ ಒಳಗೆ ಆಸಕ್ತಿ ಕೊಟ್ಟರು. ನಮ್ಮ ಸಭೆಯಲ್ಲಿ ಬಂದು 1 ವಾರ ಸೆಕೆಂಡ್ ಕಮ್ಮಿಂಗ್ ಬಗ್ಗೆ ಮೀಟಿಂಗ್ ನಡೆಯುತ್ತೆ. ಕಡೆಯ ಕಾಲದ ಗುರುತುಗಳು ಎಂಬುದಾಗಿ ಕಾಲಗಳು ಅಂತ ಬಹಳ ನಡೆಯುತ್ತೆ. ಅದೇ ರೀತಿ ಒಬ್ಬ ಸತ್ತಂತಹ ದೇವ ಮನುಷ್ಯನು ದೇವರಲ್ಲಿ ಇದ್ರೂ ಹೋಗಿದ್ದಾರೆ, ಜಶ್ವಿನ್ ಪ್ರಭಾಕರನ್ ಅಂತ. ಅವರು ಬಂದು, ಆದರೆ ನಾನು ಅವ್ರನ್ನ ನೋಡಿದ್ದೇ ಇಲ್ಲ. ದೇವರಲ್ಲಿ ನಾನು ಬರೋಕ್ಕಿಂತ ಮುಂಚಿತವಾಗಿ ಅವರು ಎದುರು ಹೋಗಿರು ದೇವರಲ್ಲಿ. ಆ ಒಂದು ಕಾಲಘಟ್ಟದಲ್ಲಿ ಅವರ ಸಂದೇಶದ ಬಗ್ಗೆ ಕೇಳ್ಪಟ್ಟು ಅದನ್ನು ಇಂಟ್ರೆಸ್ಟ್ ಆಗಿ ಓದುವುದಕ್ಕೆ ಮುಂದಾದೆ.
ಇದೆಲ್ಲ ದೇವರು ಏರ್ಪಡಿಸಿಕೊಟ್ಟಂತಹ ವಾಕ್ಯದ ಮೇಲೆ, ನನ್ನ ಕರುವಿಕೆ ಮೇಲೆ ನನಗೆ ತಿರುಗಿಸಿದ್ದೆಲ್ಲ. ಸೊ ಸೆಕೆಂಡ್ ಕಮಿಂಗ್ ಬಗ್ಗೆ ಓದುತ್ತಾ ಅದು ಆ ಬಯಕೆಯನ್ನು ಉಂಟು ಮಾಡುವ ದೇವರು ಅದರಲ್ಲಿ ಕರೆದೋಗಿ ಸ್ವಲ್ಪವಾಗಿ ಡೆವಲಪ್ ಮಾಡಿ ತಂದರು. 94ನಿಂದ ನನಗೆ ಚೆನ್ನಾಗಿ ನೆನಪಿದೆ. 94ನಿಂದ ಈ ಕಾರ್ಯವನ್ನು ತಂದರು. 2004ನಲ್ಲಿ ನಾನು ಸೇವೆಗೆ ಬಂದೆ, ಫುಲ್ ಟೈಮ್ ಮಿನಿಸ್ಟ್ರಿಗೆ ಬಂದೆ. ಸೊ ಒಂದು 10 ವರ್ಷ ದೇವರ ವಾಕ್ಯದ ಮೇಲೆ, ಟೀಚಿಂಗ್ ಮೇಲೆ, ಅಂದರೆ ಧ್ಯಾನ ಮಾಡುವುದರಲ್ಲಿ ಬಹಳ ಕಾರ್ಯವನ್ನು ದೇವರು ಏರ್ಪಡಿಸಿಕೊಟ್ರು. ಅದಾದ ನಂತರ ಒಂದು ಕಾಲಘಟ್ಟದಲ್ಲಿ ಕೆಲಸಕ್ಕೆ ಹೋದ್ವಿ, ಎಲ್ಲ ಮಾಡಿದ್ವಿ. ಆಗ ಈ ಒಂದು ವಾಕ್ಯದ ಮೇಲೆ ಇಂಥ ಒಂದು ಧ್ಯಾನ ಮಾಡಬೇಕಾದ್ರೆ ಕೆಲವೊಂದು ವಿಷಯ ಸಿಗುವುದುಂಟು. ಸೇವೆಗೆ ಫುಲ್ ಟೈಮ್ ಆಗಿ ದೇವರು ಕರಿತಾ ಇದ್ದಾರೆ, ನೀನು ಫುಲ್ ಟೈಮ್ ಸೇವೆಗೆ ಬರಬೇಕು ಎಂಬುದಾಗಿ ಹೇಳಬೇಕಾದ್ರೆ ದೇವರು ಹೇಳಿದ್ದು ಸೆಕೆಂಡ್ ಕಮಿಂಗ್ ಬಗ್ಗೆ ಮಾತಾಡಬೇಕು. ಆದರೆ ನನಗೆ ಸೆಕೆಂಡ್ ಕಮಿಂಗ್ ಬಗ್ಗೆ ಮಾತಾಡಲು ಟೀಚಿಂಗ್ ಎಂಬುದಾಗಿ ಗೊತ್ತಿಲ್ಲ. ನನಗೆ ತಿಳಿದಿರುವ ಮಟ್ಟಿಗೆ ದು ಗಾಸ್ಪಲ್ ಇವಾಂಜಲಿಸ್ಟ್, ಅದಕ್ಕೆ ಹೆಸರು ಇವಾಂಜಲಿಸ್ಟ್, ಆ ರೀತಿಯಾಗಿ ಅನ್ಕೊಂಡು ಯಾರು ಆರಂಭದಲ್ಲಿ ಕೇಳಿದ್ರು ನಾನು ಇವಾಂಜಲಿಸ್ಟ್ ಎಂಬುದಾಗಿ ಹೇಳ್ತಾ ಇದ್ದೆ. ಏನ್ ಸೇವೆ ಎvangelism ಅಂತ ಹೇಳ್ತಿದ್ದೆ. ಸರ್ ಇವಾಂಜಲಿಸ್ಟ್ ಆಗಿ ಕರೆದು ಸೇವೆಗೆ ಅಂತ ಮೀಟಿಂಗ್ ಕರೆದ್ರೆ ಸೆಕೆಂಡ್ ಕಮಿಂಗ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೆ. ಆಗಲೇ ಒಬ್ರು ಹೇಳಿದ್ರು ಇದು ಟೀಚಿಂಗ್ ಅಲ್ಲಿ ಬರುತ್ತೆ, ನೀವು ಮಾಡ್ತಿರುವುದು ಪರಿಪೂರ್ಣವಾಗಿ. ಆಗ ಅದ ನಂತರ ಎಸ್ಕಟಾಲಜಿ ಎಂಬುದಾಗಿ ಹೇಳಿದ್ರು. ಈ ಸಬ್ಜೆಕ್ಟ್ ಹೆಸರು ಎಸ್ಕಟಾಲಜಿ. ಆಗಲೇ ನನಗೆ ಈ ಸಬ್ಜೆಕ್ಟ್ ಹೆಸರು ಎಸ್ಕಟಾಲಜಿ ಎಂಬುದಾಗಿ ಗೊತ್ತು. ನಾನು ಬೈಬಲ್ ಕಾಲೇಜಲ್ಲಿ ಓದಿದ್ದಿಲ್ಲ. ಅವಾಗ ಗೊತ್ತಾಯ್ತು ಎಸ್ಕಟಾಲಜಿ ಎಂಬುದಾಗಿ. ಯಾಕೆಂದ್ರೆ ಬೈಬಲ್ ಕಾಲೇಜ್ನಲ್ಲಿ ನಾನು ಕರೆದು ಟೀಚ್ ಮಾಡಕ್ಕೆ ಹೇಳ್ಬೇಕಾದ್ರೆ ಈ ಸಬ್ಜೆಕ್ಟ್ ಹೆಸರು ಎಸ್ಕಟಾಲಜಿ ಅಂತ ಗೊತ್ತಾಗ್ತಾ ಇದೆ. ಆಗ ಆ ಟೀಚಿಂಗ್ ನನ್ನೊಳಗೆ, ಈ ಕರುವಿಕೆಗೆ ಹೆಸರು ಟೀಚಿಂಗ್, ಆದ್ರೆ ಅದನ್ನೇ ಮಾಡ್ತಾ ಇದ್ದೀನಿ, ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ, ಇದನ್ನೇ ಮಾಡ್ತಾ ಇದ್ದೀನಿ. ಆಗ ಒಂದು ಕಾಲಘಟ್ಟದಲ್ಲಿ ಇದನ್ನ ಟೀಚ್ ಮಾಡಲು ದೇವರು ಬಂದು ಹೇಳ್ಕೊಡ್ಬೇಕಾದ್ರೆ ಆ ಒಂದು ಕರುವಿಕೆಗೆ ಇವಾಗ ಚೆನ್ನಾಗಿ ಗಮನಿಸಿ ನೋಡುವುದಾದರೆ ಹೆಚ್ಚು ಕಡಿಮೆ ಇದರ ಬೇಸ್ 10 ವರ್ಷ. ಅದುವೇ ಇವಾಂಜಲಿಸ್ಟ್ ಆಗಿದ್ದೀವಿ ಅಂತ ಇಟ್ಕೊಳ್ಳಿ. ಅವರಿಗೆ ಟೀಚಿಂಗ್ ಒಳಗೆ ಹೋಗೋದಕ್ಕಿಂತ ಇವಾಂಜಲಿಸಮ್ ಹೇಳುವಂಥದ್ದು, ಸೋಲ್ ಬರ್ಡನ್, ಯಾವ ರೀತಿ 1 to 1 ಕುಳಿತು ಯಾವ ರೀತಿ ಮಾತಾಡುವಂಥದ್ದು, ಒಂದು ಕ್ಯಾಂಪಲ್ಲಿ ಯಾವ ರೀತಿ ಮಾತಾಡೋದು ಎಲ್ಲ ಅವ್ರಿಗೆ ಗೊತ್ತು. ಅವರಿಗೆ ಆ ಕೃಪೆ ಇರುತ್ತೆ, ಡಿಫಾಲ್ಟ್ ಒಳಗೆ ಬರುತ್ತೆ. ಆದ್ರೆ ಟೀಚಿಂಗ್ ಅಂತ ಬರಬೇಕಾದ್ರೆ ನೀವು ಬಹಳ ಕ್ರೌಡ್ಗೆ ಮಾತಾಡೋಕ್ಕೆ ಮನಸ್ಸು ಬರಲ್ಲ. ಎಲ್ರಿಗೂ ಏನನ್ಸುತ್ತೆ ಅಂದ್ರೆ ದೊಡ್ಡ ಕ್ರೌಡ್ಗೆ ಮಾತಾಡಬೇಕು. ನನಗೆ ಯಾವಾಗಲೂ ಆ ಥಾಟ್ ಬರೋದಿಲ್ಲ. ನನಗೆ ಯಾವ ಥಾಟ್ ಬರುತ್ತೆ ಅಂದ್ರೆ ಒಂದು 20 ಮಂದಿ ರೂಮಲ್ಲಿ ಕೂರಿಸಿ ಮಾತಾಡಬೇಕು, ಒಂದು 50 ಮಂದಿ ಒಳಗಿರಬೇಕು. ದೊಡ್ಡ ಕ್ರೌಡ್ ನೋಡಿದ್ರೆ ಈ ಟೀಚಿಂಗ್ ಹೋಗುತ್ತಾ ಹೋಗಲ್ವಾ ಅಂತ ಯೋಚನೆ ಮಾಡ್ತೀನಿ ನಾನು. ಒಂದು 50 ಮಂದಿಯನ್ನು ಕೂರಿಸಿ ಇವರನ್ನ ಪ್ರತ್ಯೇಕವಾಗಿ ಕೂರಿಸಿ ಮಾತಾಡಬೇಕಿರೋ ಇಂಟ್ರೆಸ್ಟ್ ನನಗೆ. ಇದು ಟೀಚಿಂಗ್ ಇರುವಂಥ ಕಾರ್ಯ. ಇವಾಗ ಕೂಡ ನೋಡಿ, ಯಾವ ಸ್ಕೂಲ್ಗೆ ಹೋದ್ರು ಒಂದು 50 ಮಕ್ಕಳು ಇರ್ತಾರೆ ಅಷ್ಟೇ ಒಬ್ಬ ಟೀಚರ್ಗೆ. ಒಟ್ಟಾರೆಯಾಗಿ ಕೊಡಿಸಿದ್ರೆ ಅದು ಬಂದು ಅಸೆಂಬ್ಲಿ ಸ್ಕೂಲ್ ಮಕ್ಕಳಿಗೆ. ಅದು ಒಂದು ಕ್ಲಾಸ್ ರೂಮ್ನಲ್ಲಿ ಟೀಚ್ ಮಾಡ್ತಾರೆ ಅಂದ್ರೆ ಒಂದು 17-15 ಮಂದಿ. ಆ ಒಂದು ಥಾಟೇ ದೇವರು ನನಗೆ ಕೊಟ್ಟಿದ್ದು. ಆ ರೀತಿಯಾಗಿ ಒಂದು ಟೀಚಿಂಗ್ ಒಳಗೆ ಬಂದೆ. ಹಾಗಾದ್ರೆ ಬ್ರದರ್, ಪ್ರೀಚಿಂಗು ಟೀಚಿಂಗು ಏನ್ ಡಿಫ್ರೆನ್ಸ್? ಪ್ರೀಚಿಂಗ್ ಎನ್ನುವುದು, ಪ್ರಸಂಗ ಎನ್ನುವುದು ಏನಂತ ನೀವು ಕೇಳುವುದಾದರೆ, ಜನಗಳೊಂದಿಗೆ ನೀವು ಕುಳಿತು ಸಾಮಾನ್ಯವಾಗಿ ಮಾತಾಡುವಂಥದ್ದು ಅಥವಾ ಗಾಸ್ಪಲ್, ಇದೆಲ್ಲ ಇದೆ, ಪ್ರೀಚಿಂಗ್ ಎಲ್ಲ ಇದೆ. ಸೆಕೆಂಡ್ ಕಮಿಂಗ್ ಇದೆ, ಎಲ್ಲವೂ ಕೂಡ ಇದೆ. ಬಟ್ ಟೀಚಿಂಗ್ ಎನ್ನುವಂಥದ್ದು ಸತ್ಯವೇದ ವಾಕ್ಯವನ್ನ ವಿಭಾಗಿಸಿ ಉಪದೇಶಿಸುವುದು. ಇವಾಗ ನೀವು ವರದಲ್ಲಿ 9 ವಿಧವಾಗಿರುವ ವರ ಎಂಬುದಾಗಿ ಕೊರಿಂಥದಲ್ಲಿ ನೋಡ್ತೀವಲ್ವಾ, ಅದರಲ್ಲಿ ಒಂದು ತಿಳುವಳಿಕೆಯನ್ನು ಹುಟ್ಟಿಸುವಂತಹ ವಾಕ್ಯವು ಜ್ಞಾನವನ್ನು ಬೋಧಿಸುವಂತಹ ವರ ಎಂಬುದಾಗಿ ಇದೆ. ಇದುವೇ ಬಂದು ಗಿಫ್ಟ್. ಈ ಗಿಫ್ಟ್ ಅನ್ನ ಸಾಮಾನ್ಯವಾಗಿ ಯಾರು ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ. ನಾವು ಮಾಡೋದೆಲ್ಲ ಪ್ರವಾದನೆ, ಅದ್ಭುತಗಳನ್ನ ಮಾಡುವಂಥದ್ದು, ಅದು ಒಂದ್ ಕಡೆ ಇದೆ. ಇದನ್ನ ಅದಿಷ್ಟಾಗಿ ಬಯಸುವುದಿಲ್ಲ, ಗೊತ್ತಾಗೋದಿಲ್ಲ. ಆದರೆ ಅರಿವನ್ನ ಬೋಧಿಸುವಂತಹ ಜ್ಞಾನವನ್ನ, ತಿಳುವಳಿಕೆನ ಉಂಟು ಮಾಡುವಂತಹ ವಾಕ್ಯ, ಈ ಒಂದು ಜ್ಞಾನ, ಇದು ಬಂದು ಟೀಚಿಂಗ್ ಅಲ್ಲಿ ಬರುತ್ತೆ. ಇದೇನ್ ಮಾಡುತ್ತೆ ಅಂತ ಕೇಳಿದ್ರೆ, ನೀವು ಬಂದು ಯೇಸು, ಒಂದು ಉದಾಹರಣೆಗೆ ಹೇಳ್ತೀನಿ ನೋಡಿ. ಇವಾಗ ಬಂದು ಯೇಸು ಬಂದು ಆ ಊರೊಳಗೆ ಬಂದರು. ಒಂದು 12 ವಯಸ್ಸು ಬಾಲಕಿಯನ್ನು ಅವರು ಬಂದು ಸ್ವಸ್ಥಪಡಿಸಿ ಎಬ್ಬಿಸಿದರು. ಯಾಹೀರನ ಮಗಳನ್ನು ಎಬ್ಬಿಸಿದರು. ಇದನ್ನ ಬಂದು ಪ್ರೀಚ್ ಮಾಡ್ಬೇಕು. ಹೆಂಗ್ ಪ್ರೀಚ್ ಮಾಡ್ತೀರಾ ಅಂತ ಹೇಳಿದ್ರೆ, ಯೇಸು ಬಂದಾಗ ಆ ಸ್ಥಳದಲ್ಲಿ ವ್ಯಾಧಿ ಸ್ವಸ್ಥವಾಯಿತು, ಸತ್ತಂತ ಹುಡುಗಿನ ಎಬ್ಬಿಸಿದ್ರು. ಇದು ಬಂದು ಪ್ರೀಚಿಂಗ್. ಇದನ್ನೇ ಗಾಸ್ಪಲ್ ಆಗಿ ತಗೊಂಡೋಗ್ಬೇಕಾದ್ರೆ ಹೆಂಗ್ ತಗೊಂಡೋಗ್ತೀರಾ ಅಂತ ಹೇಳಿದ್ರೆ, ಗಾಸ್ಪಲ್ ಆಗಿ ಹೆಂಗ್ ಹೇಳ್ತೀರಾ ಅಂದ್ರೆ, ಸತ್ತವರನ್ನು ಜೀವಂತವಾಗಿ ಎಬ್ಬಿಸುವುದಕ್ಕೆ ಯೇಸು ಶಕ್ತರಾಗಿದ್ದಾರೆ ಅಂತ ಹೇಳಿ ಆಲ್ಟರ್ ಕಾಲ್ ಕೊಟ್ಟು ಮುಗಿಸ್ತೀರಾ. ಇದರಲ್ಲಿ ಟೀಚಿಂಗ್ ಹೆಂಗ್ ಬರುತ್ತೆ, ನನಗೆ ಗೊತ್ತಿರುವುದನ್ನ ಹೇಳ್ತೀನಿ ನೋಡಿ. ಟೀಚಿಂಗ್ ಹೆಂಗ್ ಬರುತ್ತೆ ಅಂದ್ರೆ, ಈಗ ಸ್ತ್ರೀಯನ್ನು ಎಬ್ಬಿಸಲು ಹೋದಕ್ಕಿಂತ ಮುಂಚಿತವಾಗಿ ಒಂದು ಸ್ತ್ರೀ ಬಂದು ಅವರ ವಸ್ತ್ರವನ್ನ ಮುಟ್ಟುತ್ತಾರೆ. ಈ ಸಂಭವ ಗಾಸ್ಪಲ್ ಎಲ್ಲೂ ಬಂದ್ರು ಇದಕ್ಕೆ ಪೇರಾಗೆ ಬರುತ್ತೆ. ಈ ಸಂಭವ ಅವ್ರು ಹೋಗ್ಬೇಕಾದ್ರೆ ಒಂದು ಸ್ತ್ರೀ ಬಂದು ಮುಟ್ತಾರೆ. ಮುಟ್ಟಿದ ಕೂಡಲೇ ಯೇಸು ಏನ್ ಮಾಡ್ತಾರೆ ಅಂದ್ರೆ, ನನ್ನನ್ನು ಮುಟ್ಟಿದ್ದು ಯಾರು ಅಂತ ಕೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ದಿರುವಂತ ವಿಷಯ ಅಲ್ಲ. ಯಾಕೆ ಅವರನ್ನು ಯಾರು ಮುಟ್ಟಿದ್ರು ಅಂತ ಕೇಳಿದ್ರು ಅಂದ್ರೆ, ಆ ಸ್ತ್ರೀ ಬಾಯಿಂದ ಒಂದು ಸಾಕ್ಷಿ ನಡೆಸಬೇಕು. ಎರಡನೇದಾಗಿ ಆ ಸ್ತ್ರೀ ಆ ಸಾಕ್ಷಿಯನ್ನ ಇವ್ರು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದೊಂದು ಸ್ತ್ರೀಯರಿಗಿರುವಂತ ಸಮಸ್ಯೆ. ಸೊ ಇವ್ರು ಅದನ್ನ ಹೇಳಕ್ಕಾಗಲ್ಲ. ಆದ್ರೆ ಒಂದು ಸಾಕ್ಷಿಯಲ್ಲಿ ಬೇಕು, ಆ ಸ್ಥಳದಲ್ಲಿ ಬೇಕು. ತಕ್ಷಣ ಮುಟ್ತಾರೆ. ಈಗ ಆ ಸ್ತ್ರೀ ತನ್ನ ಕಾರ್ಯ ಅಲ್ಲಿ ಅದ್ಭುತವಾಯಿತು ಎಂಬುದಾಗಿ ಅರಿತು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಈಕೆ ಬಂದು ಸಾಕ್ಷಿ ಹೇಳ್ತಾರೆ, ಈ ತರ ಒಂದು ಸಮಸ್ಯೆ ಇತ್ತು. ಅವ್ರು ಹೇಳ್ಬೇಕಾದ್ರೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಕರೆಕ್ಟ್ ಒಂದು ವರ್ಡ್ ಹೇಳ್ತಾರೆ, 12 ವರ್ಷದಿಂದ ಈ ಸಮಸ್ಯೆ ಇತ್ತು ಎಂಬುದಾಗಿ ಹೇಳ್ತಾರೆ. ಹೌದು ಇಲ್ವಾ? ಈ ಸ್ತ್ರೀ ಹೇಳಿ ಮುಗಿಸಿದ ಕೂಡಲೇ ಒಬ್ಬ ಓಡು ಬಂದು ಹೇಳ್ತಾನೆ, ನಿನ್ನ ಮಗಳು ಸತ್ತೋಯ್ತು ಅಂತ ಯಾರನಿಗೆ ಬಂದು ಹೇಳ್ತಾರಲ್ಲಿ. ಹೌದು, ಪರ್ಟಿಕ್ಯುಲರ್ ಆಗಿ ಬೈಬಲ್ ಹೇಳುತ್ತೆ ಆ ಸ್ತ್ರೀಗೆ 12 ವಯಸ್ಸು ಅಂತ. ಹೌದು,
ಈಗ ಯೇಸು ಇವ್ರನ್ನ ನೋಡಿ ಹೇಳ್ತಾರೆ, ನಂಬಿಕೆ ಉಳ್ಳವನಾಗಿರು ಅಂತ ಹೇಳ್ತಾರೆ. ಒಂದು ಸ್ತ್ರೀ ಸತ್ತೋಯ್ತು, ಏನ್ ನಂಬಿಕೆ ಬರುತ್ತೆ ನಿಮಗೆ? ಸಾಯೋವರೆಗೂ ನಂಬಿಕೆ ಇರುತ್ತೆ, ಹೇಗಾದ್ರೂ ಬದುಕ್ತಾರೆ ಎಂಬುದಾಗಿರುತ್ತೆ. ಸತ್ತಂತಹ ಒಂದು ಹುಡುಗಿ ಮೊದಲು ಬಂದು ಇವನ ಮಗಳಿಗೆ ಬಂದು ಹುಷಾರಿಲ್ಲ. ಇದಕ್ಕಿಂತ ಮುಂಚಿತವಾಗಿ ಏನು ನಡೆದ? ಯೇಸು ಹೇಳಿರ್ಬೇಕಿತ್ತು, ನಾನು ನಾಯಿನ 3 ವಿಧವೆ ಮಗನ ಎಬ್ಬಿಸಿದ್ದೇನೆ. ಲಾಜರದೆಲ್ಲ ಅನಂತರ ನಡೆದ ಸಂಭವ, ಲಾಜರನ ಎಬ್ಬಿಸಿದ್ದೇನೆ, ನೀನು ನಂಬಿಕೆ ಉಳ್ಳವನಾಗಿರು ಹಂಗೆ ಹೇಳ್ಬೇಕಲ್ವಾ? ಏನು ಹೇಳಿದೆ ಅವರು? ನಂಬಿಕೆ ಉಳ್ಳವನಾಗಿರು ಅಷ್ಟೇ. ಯಾವ ನಂಬಿಕೆಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ತ್ರೀ ಬಂದು ಮುಟ್ಟಿದ್ರು ಗೊತ್ತಾ, ಮುಟ್ಟಿ ಸ್ವಸ್ಥವಾದ್ರಲ್ಲ, ಆ ಸ್ತ್ರೀ ಹೇಳಿದ ಕಾರ್ಯ 12 ವರ್ಷದಿಂದ. ಹಾಗಾದ್ರೆ ಏನರ್ಥ ಅಂದ್ರೆ, ನಿನ್ನ ಮಗಳು ಹುಟ್ಟಬೇಕಾದ್ರೆ ಈ ಸ್ತ್ರೀಗೆ ಈ ವ್ಯಾಧಿ ಹುಟ್ಟಿತು, ಇವತ್ತು ಆ ವ್ಯಾಧಿ ಸ್ವಸ್ಥವಾಗಿದೆ, ಇವತ್ತು ನಿನ್ನ ಮಗಳಿಗೂ ಸ್ವಸ್ಥವಾಗುತ್ತದೆ. ಇದನ್ನಿಟ್ಟೆ ಅದನ್ನ ಮಾತಾಡ್ತಾರೆ, ನಂಬಿಕೆ ಉಳ್ಳವನಾಗಿರು. ಇದುವೇ ಟೀಚಿಂಗ್. ಹಾಗಾದ್ರೆ ವಾಕ್ಯದ ಡೀಪ್ ಆಗಿ ಹೋಗೋದು, ಡೀಪ್ ಅನಾಲಿಸಿಸ್, ಡೀಟೇಲ್ಡ್ ಆಗಿ ವಾಕ್ಯನ ನಾವು ಆಳವಾಗಿ ಹೋಗೋದೇ ಟೀಚಿಂಗ್. ಹೌದು, ಟೀಚಿಂಗ್ ಅಂದ್ರೆ ಏನಂದ್ರೆ ಆ ವಾಕ್ಯದ ಒಳಗೆ ಇಟ್ಟಿರುವಂತಹ ದೇವರ ಯೋಜನೆ ಪ್ರಕಟವಾಗುವುದು. ಇಲ್ವಾ? ಇವಾಗ ಬಂದು ಧರ್ಮಶಾಸ್ತ್ರವನ್ನ ಮೋಶೆ ಪಡೆದು ಕೊಟ್ರು, ಆದ್ರೆ ಎಜ್ರಾಯನ್ ಅವರು ಟೀಚರ್. ಅದನ್ನೇ ಧರ್ಮಶಾಸ್ತ್ರವನ್ನ ಪಂಡಿತರು ಎಂಬುದಾಗಿ ಹೇಳ್ತಾರೆ, ಇವರ ಟೀಚರ್ಸ್ ಅವರು. ಅದನ್ನ ತೆಗೆದು ಇವರಿಗೆ ಬೋಧಿಸುತ್ತಾರೆ. ಈಗ ಧರ್ಮಶಾಸ್ತ್ರವನ್ನ ಮೋಶೆಗೆ ತಂದು ಕೊಟ್ರು, ಮೋಶೆ ಬಂದು ಯಾವಾಗ ಕೇಳಿದ್ರು ಉತ್ತರ ಕೊಡ್ತಾರೆ. ಮೋಶೆ ಒಂದ್ ಕಡೆ ಧರ್ಮಶಾಸ್ತ್ರವನ್ನು ಕೊಟ್ಟು ಸಬ್ಬತ್ ದಿನದ ಬಗ್ಗೆ ಕೇಳ್ಬೇಕಾದ್ರೆ ಇದು ದೇವರ ಬಳಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಕೇಳಿ ಬಂದು ನಿಮ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ವಿವರಣೆ ಗೊತ್ತಿಲ್ಲ. ಅದ್ರ ನಂತರ ವೇದ ಪಂಡಿತರು ಏನ್ ಮಾಡ್ತಾರೆ ಅಂದ್ರೆ, ಓದಿ ಒಂದು ಕೋರ್ಟ್ ತರ ಅದೊಂದು ಸ್ಪಿರಿಚುವಲ್ ಕೋರ್ಟ್. ಜನಗಳು ಬಂದು ಕೇಳ್ಬೇಕಾದ್ರೆ ಅವರಿಗೊಂದು ಧರ್ಮಶಾಸ್ತ್ರದಿಂದ ಉತ್ತರ ಕೊಡ್ತಾರೆ. ಸಬ್ಬದಿಂದಲೇ ಅದು ಮಾಡಬೇಕು, ಇದು ಮಾಡಬೇಕು, ಪ್ರಮಾಣ ಅಂದ್ರೂ ಈ ರೀತಿ ಬಲಿ ಸಮರ್ಪಣೆ ಮಾಡಬೇಕು, ಯಾವ ರೀತಿ ಕಾಣಿಕೆ ಕೊಡಬಹುದು, ಎಲ್ಲವನ್ನ ಹೇಳ್ಕೊಡ್ತಾರೆ. ಇದುವೇ ಆ ವೇದ ಪಂಡಿತರು ಹೇಳ್ಕೊಡುವಂತಹ ಕೆಲಸ ಎಲ್ಲ, ಅದುವೇ ಅದರಲ್ಲಿದೆ. ಅದೇ ರೀತಿ ನ್ಯೂ ಟೆಸ್ಟಮೆಂಟ್ ನಲ್ಲಿ ಕೆಲಸ ಟೀಚರ್ ಬಳಿ ಇದೆ. ಬೈಬಲ್ ಟೀಚರಿಂಗ್ ಮಾತ್ರ ಕೆಲಸ ಇರುತ್ತೆ. ಹಾಗಾದ್ರೆ ಬೈಬಲ್ ನಲ್ಲಿ ಈ ತರ ಒಂದು ಕಾರ್ಯವಿದೆ. ಸಾಮಾನ್ಯವಾಗಿ ಉಪದೇಶವನ್ನ ಸಭೆಯಲ್ಲಿರುವಂತಹ ಪಾಸ್ಟರ್ ಹೇಳಕ್ ಸಾಧ್ಯ, ಆದರೆ ಕೆಲವೊಂದು ವಿಷಯವನ್ನ ಟೀಚರೇ ತೆಗೆದು ಬೋಧಿಸಲು ಸಾಧ್ಯ. ಹಲವು ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಟೀಚರ್ ಎನ್ನುವಂತಹ ಸೇವೆಯಲ್ಲಿ ಬಂದು ದೊಡ್ಡದಾಗಿ ನಾವು ಭಾವಿಸಲ್ಲ, ಅಸಡ್ಡೆ ಮಾಡುತ್ತೇವೆ. ಟೀಚಿಂಗ್ ತಾನೆ, ಇವಾಗ ನನಗೊಂದು ಪಾಸ್ಟರ್ ಹೇಳಿದ ನೆನಪಿದೆ, ನನಗಿಂತ ದೊಡ್ಡದಾಗಿ ಯಾರು ಟೀಚ್ ಮಾಡ್ತಾರೆ ಎಂಬುದಾಗಿ ಕೇಳಿದ್ರು. ಅವರ ಕಾನ್ಫಿಡೆನ್ಸ್ ಅದು ಓವರ್ ಕಾನ್ಫಿಡೆನ್ಸ್ ಅದು. ಯಾಕಂದ್ರೆ ನನಗೆ ಗೊತ್ತಿರುವಂತಹ ಒಂದು ಹೆಸರು ಹೇಳಿದ್ರೆ ತಪ್ಪೇನಿಲ್ಲ, ಯೂತ್ ಬ್ಲೆಸ್ಸಿಂಗ್ ಮಿನಿಸ್ಟ್ರಿ ಆರ್ ಸ್ಟ್ಯಾನ್ಲಿ ಅಣ್ಣ ಇದ್ದಾರಲ್ವಾ, ಅವ್ರು ಹೇಳಿದ್ರು, ಅವ್ರಿಗೊಂದು 80 ವಯಸ್ಸಾಗಿದೆ. ಅವ್ರು ಹೇಳಿದ್ರು, ನನ್ನ ಫ್ರೆಂಡ್ ಬಳಿ ಹೇಳಿದ್ರು, ಅವರು ಏನ್ ಹೇಳಿದ್ರು ಅಂದ್ರೆ, ನಾನು ಬೈಬಲಲ್ಲಿ ಬಂದು ಒಂದು 5% ಓದಿದೀನಿ ತಮ್ಮ ಅಂತ ಹೇಳಿದ್ರು ಅಂತೆ. ಅವರು ಬೈಬಲ್ ಟೀಚರ್, ಆಕ್ಚುಲ್ ಆಗಿ ಅವರ ಬುಕ್ಸ್ ಎಲ್ಲ ಬಂದು ಮಿಲಿಯನ್ಸ್ ಅಲ್ಲಿ ಮಾರಾಟ ಆಗಿದೆ. ಅವರೇ 5% ಓದಿದ್ದಾರೆ ಅಂತ ಹೇಳ್ಬೇಕಾದ್ರೆ, ನಾವೆಲ್ಲ ಅದರಲ್ಲಿ 0.5% ಅಷ್ಟೇ, ಇಲ್ವಾ? ಹಾಗಾದ್ರೆ ನನಗಿಂತ ಬೈಬಲ್ ಟೀಚರ್ ಯಾರು ಅಂತ ಯಾರು ಹೇಳಕ್ಕಾಗಲ್ಲ. ಆಗ ಇರೋದ್ರಲ್ಲಿ ಬೆಸ್ಟ್ ಬೋಧಕನು ದೇವರಾತ್ಮನು ಮಾತ್ರ, ಅವರೇ ಬೋಧಿಸುವಾತನು. ಹಾಗಾದ್ರೆ ನಾವೇನ್ ಅನ್ಕೋತೀವಿ, ಚರ್ಚ್ಗೆ ಒಬ್ಬ ಟೀಚರ್ ಬೇಕು. ಈಗ ನಾನು ಬಂದು ಚರ್ಚನ್ನ ಮೇಯಿಸ್ಬೋದು, ಹುಲ್ಲಾಕ್ಬೋದು, ಆದರೆ ನೀವೇನೇ ಊಟವನ್ನ ಕೊಟ್ಟರು ಕೂಡ ನಿಮ್ಮ ಮಕ್ಕಳ ಒಂದು ಪೋಷಣೆ ಅಂತಿದೆ, ಇಲ್ವಾ? ಅದನ್ನ ಬಂದು ವಿಟಮಿನ್ ಬೇಕು, ಇದೆಲ್ಲ ಎಷ್ಟೆಷ್ಟು ಯಾವ ರೀತಿ ಮಾಡಬೇಕು ಎನ್ನುವುದನ್ನ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಅಪ್ಪ ಬಂದು ಏನ್ ಮಾಡ್ತಾರೆ ಅಂದ್ರೆ, ಆಹಾರವನ್ನು ತಂದು ಕೊಡ್ತಾರೆ, ರೇಷನ್ ತಂದು ಹಾಕ್ತಾರೆ. ಆದರೆ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ಇವತ್ತು ಮಗನಿಗೆ ಹುಷಾರಲ್ಲ, ಅವನಿಗೆ ಇವತ್ತು ರಸಂ ಮಾಡಿಕೊಡ್ಬೇಕು, ಇವತ್ತು ಹೆಣ್ಣು ಮಗಳು ಇಂಥ ಒಂದು ಆಹಾರವನ್ನು ಕೊಡಬೇಕು, ಈ ದಿನದಲ್ಲಿ ಕೊಡಬೇಕು ಅಂತೇಳಿ ನೋಡಿ ಕೊಡ್ತಾರಲ್ವಾ? ಇದುವೇ ದೇವರಾತ್ಮನ ಕೆಲಸ, ಟೀಚರ್ನ ಕೆಲಸ. ಹಾಗಾದ್ರೆ ಬದಲು ಒಂದು ಬೈಬಲ್ ಟೀಚರ್ನ ರೋಲ್ ಏನು ಸಭೆಯಲ್ಲಿ? ಅದುವೇ ಇವಾಗ ಹೇಳಿದೆ ಅಲ್ವಾ, ಈ ಬೈಬಲ್ ಟೀಚರ್ ಒಂದೊಂದು ಚರ್ಚಲ್ಲೂ ಬೈಬಲ್ ಟೀಚರ್ ಇರಬೇಕು. ನನ್ನ ವ್ಯೂ ಹೇಳ್ತಾ ಇದ್ದೀನಿ, ಸರಿಯಾಗಿರುತ್ತೆ ನಂಬ್ತೀನಿ. ಒಬ್ಬ ಬೈಬಲ್ ಟೀಚರ್ ಬಂದು ಒಂದು ಸಭೆಗೆ ನಿರಂತರವಾಗಿರಬಾರ್ದು. ಆ ಬೈಬಲ್ ಟೀಚರ್ ಆ ಟೀಚರ್ ಆಗಿದ್ದಲ್ಲಿ ಅಲ್ಲಿ ಒಂದು ಟೀಚರನ್ನ ಅಥವಾ ಆ ಸಭಾಪಾಲಕನು ಟೀಚರ್ ಆಗಿ ಮಾರ್ಪಡುವಷ್ಟು ಅವರಿದ್ದು ಮುಂದಿನ ಚರ್ಚ್ಗೆ ಹೋಗಿ ಟೀಚ್ ಮಾಡಬೇಕು. ಈಗ ನೀವು ವಾಕ್ಯ ಎಫೆಸದಲ್ಲಿ ಓದ್ತಿರಲ್ವಾ, ಕೆಲವರನ್ನ ಅಪೊಸ್ತಲರಾಗಿಯೂ, ಕೆಲವರನ್ನ ಪ್ರವಾದಿಗಳಾಗಿಯೂ, ಕೆಲವರನ್ನ ಸುವಾರ್ತಿಕರಾಗಿಯೂ ಅಂತ ಹೇಳಿ, ಅನಂತರ ನೋಡಿ ಕೆಲವರನ್ನ ಪಾಲಕರಾಗಿಯೂ ಬೋಧಕರಾಗಿಯೂ. ಹಾಗಾದ್ರೆ ಉಪದೇಶಕರಿಗೂ ಸಭಾಪಾಲಕರ ನಡುವೆ ಕೆಲವರು ಬರಲ್ಲ, ಕೆಲವರನ್ನ ಬೋಧಕರಾಗಿ ಉಪದೇಶಕರಾಗಿ. ಅರ್ಥ ಏನಂತ ಹೇಳಿದ್ರೆ, ಬೋಧಕನೇ ಉಪದೇಶಕನಾಗಿಯೂ ಉಪದೇಶಕನೇ ಬೋಧಕನಾಗಿ ಇರ್ಬೋದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಆ ಸಭಾಪಾಲಕನೇ ಟೀಚರ್ ಆಗಿ ಮಾರ್ಪಡಬೇಕು. ಅಲ್ಲಿಯವರೆಗೊಬ್ಬ ಟೀಚರ್ ಬೇಕು, ಆ ಸ್ಥಳದಲ್ಲಿ ಒಬ್ಬ ಟೀಚರ್ ಬೇಕು. ಈಗ ಅವರು ಟೀಚ್ ಮಾಡೋದಕ್ಕೆ ಮುಂದಾಗ್ತಾರೆ, ಪೋಷಣೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ, ಈ ಟೀಚರ್ ಇನ್ನೊಂದು ಚರ್ಚ್ಗೆ ಹೋಗಿ ರೆಡಿ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಆ ಚರ್ಚ್ಗೆ ಇವರು ರೆಗ್ಯುಲರ್ ಆಗಿ ಹೋಗಿದ್ದು ಏನ್ ಮಾಡೋಕ್ಕಾಗಲ್ಲ, ಟೀಚ್ ಮಾಡೋಕ್ಕಾಗಲ್ಲ. ಈಗ ಮುಂಚಿತವಾಗಿ ಹೇಳಿದ ಹಾಗೆ ಆ ಒಂದು ಸಭೆಯಲ್ಲಿ ಪೌಲನು ಬರ್ನಬನು ಬೋಧಕರಾಗಿಯೂ ಆ ಪ್ರವಾದಿಗಳಾಗಿಯೂ ಇದ್ದರು. ಆ ರೀತಿ ಇದೆ. ಸೊ ಆ ಒಂದು ಚರ್ಚ್ಗೆ ಪ್ರವಾದಿಯೂ ಬೇಕು, ಆ ಚರ್ಚ್ಗೆ ಒಬ್ಬ ಬೋಧಕರು ಬೇಕು, ಟೀಚರ್ ಬೇಕು. ಅದೇ ರೀತಿಯಲ್ಲಿ ಈ ಟೀಚಿಂಗ್ ಇದು ಬಂದು ನಾನು ಹೇಳಿದ್ದು ಚರ್ಚ್ ಮಟ್ಟಿಗೆ. ಈ ರೀತಿಯೇ ಒಂದು ಟೀಚರ್ ಇದ್ದು ಒಂದು ಸಭೆಯನ್ನು ಬಂದು ಡೆವಲಪ್ ಮಾಡಿ ಅವರು ವಾಕ್ಯದಲ್ಲಿ ಪ್ರವೀಣರಾಗಿ
ಅದುವೇ ಬರೆಯ ಪಟ್ಟಣದವರು ವಾಕ್ಯದಲ್ಲಿ ಅವರು ಚೆನ್ನಾಗಿದ್ದರು ಎಂಬುದಾಗಿ ಆ ರೀತಿಯಾಗಿ ಆ ಚರ್ಚ್ ಡೆವಲಪ್ ಆದರೆ ಅನಂತರ ಟೀಚರ್ ಬೇಕಾಗಲ್ಲ ಅಲ್ಲಿ. ಅದರ ನಂತರ ಪಾಲಕನೇ ಟೀಚರಾಗಿ ಮಾರ್ಪಡ್ತಾರೆ. ಆಗ ನಮಗೆ ಬೈಬಲ್ ಸ್ಟಡಿ ಒಂದು ಚರ್ಚ್ನಲ್ಲಿ ಬಂದು ಖಂಡಿತವಾಗಿ ಇರಬೇಕಾಗಿರೋದು ಬೈಬಲ್ ಸ್ಟಡಿ. ಆದರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಂದರೆ ಇರೋ ಡ್ರಾಬ್ಯಾಕ್ ಏನಂದರೆ ಬೈಬಲ್ ಸ್ಟಡಿ ಅನ್ನೋದು ಚರ್ಚಲ್ಲಿ ಭಾಳ ಕಡಿಮೆ. ಇದಕ್ಕೆ ರೀಸನ್ ಏನಂದರೆ 2 ರೀಸನ್ ಇಟ್ಕೊಬೋದು. ಒಂದು ಪಾಸ್ಟರ್ ಬಳಿ, ಆ ಪಾಲಕನ ಬಳಿ, ಇನ್ನೊಂದು ವಿಶ್ವಾಸಿ ಬಳಿ. ಒಂದು ಪಾಸ್ಟರ್ ಬಂದು ಟೀಚರ್ ಆಗಿರುವುದಿಲ್ಲ, ಬಟ್ ಗುಡ್ ಪಾಸ್ಟರ್ ಅವರು ಒಳ್ಳೆ ಪಾಲಕನು. ಜನಗಳಿಗೋಸ್ಕರವಾಗಿ ಹೋಗಿ ಪ್ರಾಣನು ಕೊಡ್ತಾರೆ, ನಿಲ್ತಾರೆ, ಎಲ್ಲ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅದರಿಂದ ಅವರನ್ನ ಚರ್ಚ್ನಾಗಿ ನಡ್ಸಕ್ ಸಾಧ್ಯ. ಆದರೆ ವಾಕ್ಯವನ್ನ ಬೋಧಿಸುವುದಕ್ಕಾಗಲ್ಲ. ಆದ್ರಿಂದ ಬೈಬಲ್ ಸ್ಟಡಿ ಮಾಡೋಕ್ಕಾಗಲ್ಲ. ಅವರು ಭಾನುವಾರಾಧನೆ ಸಾಕಪ್ಪ, ಅದನ್ನಿಟ್ಟು ಇದುವೇ ಸಾಕು ಅವರಿಗೆ. ನಾನೇ ಭಾನುವಾರಾಧನೆಯಲ್ಲಿ ಎಲ್ಲವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾರೆ, ಎಲ್ಲ ಕೊಡೋಕ್ಕಾಗಲ್ಲ ಇಲ್ವಾ? ಸೊ ಅವರು, ನಾನು ಯಾವಾಗಲೂ ಹೇಳ್ತೀನಿ, ಆರಾಧನೆಗೆ ಭಾನುವಾರ ಬರುವುದು ಮಿಕ್ಸೆಡ್ ಕ್ರೌಡ್. ಹೊಸ ಆತ್ಮ ಬರುತ್ತದೆ, ಇಂಜರಿದ್ದು ಬರುತ್ತೆ, ಒಳ್ಳೆ ವಿಶ್ವಾಸಿ ಬರ್ತಾರೆ, ಸ್ಟ್ರಾಂಗ್ ವಿಶ್ವಾಸಿ ಬರ್ತಾರೆ, ಸೇವೆಗೆ ಒಪ್ಪಿಸ್ಕೊಟ್ಟವ್ರು ಬರ್ತಾರೆ. ಎಲ್ಲರಿಗೂ ಒಂದೇ ಮೆಸೇಜ್ ಕೊಡೋಕ್ಕಾಗಲ್ಲ. ಹೌದು. ಸೊ ನಿಮ್ಮ ಸಭೆಯಲ್ಲಿ ಬೆಳೆದಿರುವುದು ಯಾವುದು ಅಂತ ಕಂಡುಹಿಡಬೇಕು ಅಂದ್ರೆ ಬೈಬಲ್ ಸ್ಟಡಿ ಇಡಬೇಕು. ಅವನು ಬಂದು ವಾಕ್ಯಕ್ಕೆ ಓಡ್ ಬರ್ತಾನೆ, ಅವನು ಕೆಲ್ಸಕ್ಕೆ ಹೋದ್ರೂ ಓಡ್ ಬರ್ತಾನೆ. ನಾವು ರೀತಿ ಬಂದಿದ್ದೇವೆ ನಮ್ಮ ಚರ್ಚ್ನಲ್ಲಿ, ಕೆಲ್ಸಕ್ಕೆಲ್ಲ ಹೋಗಿ ಬೇಗ ಓಡ್ ಬರ್ತಾ ಇದ್ವಿ, ಬಂದು ಬೈಬಲ್ ಸ್ಟಡಿಯಲ್ಲಿ ಬಂದು ರೆಡಿ ಮಾಡ್ತಾ ಇದ್ವಿ. ಹಾಗಾದ್ರೆ ಆ ರೀತಿ ಕುಳಿತು ಬರುವಂತ ಕ್ರೌಡ್ ಇದೆ ನೋಡಿ, ಅದುವೇ ಬೆಳೆದವರನ್ನು ತಗೋಬಹುದು ನೀವು. ಭಾಳ ಪಾಸ್ಟರ್ಸ್ ಕಂಪ್ಲೇಂಟ್ ಏನಂದ್ರೆ ಬೈಬಲ್ ಸ್ಟಡಿ ಅಂತ ಇಟ್ಟರೆ ಬಿಲಿವರ್ಸ್ ಬರಲ್ಲ ಅನ್ನೋದೇ ಕಂಪ್ಲೇಂಟ್. ಇದು 2ನೇ ಸಮಸ್ಯೆ. ಬಿಲಿವರ್ ಬಳಿ ಇರುವ ಸಮಸ್ಯೆ ಅಂತ ಹೇಳಿದ್ಮೇಲೆ ಇದು 2ನೇ ಸಮಸ್ಯೆ. ಬಿಲಿವರ್ಸ್ ಹತ್ರ ಏನು ಸಮಸ್ಯೆ ಅಂದ್ರೆ, ಅವರು ಬಂದು ಇವತ್ತಿರುವ ಇದರಲ್ಲಿ ಎಂಟರ್ಟೈನ್ಮೆಂಟ್ ವರ್ಲ್ಡ್ ಅಲ್ವಾ ಇವತ್ತು, ಅವರಿಗೆ ಬಂದು ಚರ್ಚ್ ಎನ್ನುವುದು ಒಂದು ರಿಲಿಜಿಯಸ್ ಸ್ಪಾಟ್ ಆಯಿತು. ಭಾನುವಾರ ಒಂದಿನ ಹೋಗ್ಬೇಕು, ಬಂದ್ರೆ ಸಾಕು ಅಂತೇಳಿ ನಾಮಿನಲ್ ಕ್ರಿಶ್ಚಿಯನ್. ಹೌದು, ಅವರಿಗೆ ಅದೇ ಸಾಕಾಗಿದೆ, ಸ್ಯಾಟಿಸ್ಫೈಡ್. ಅದರಲ್ಲಿ ಬಂದು ಒಂದು ದಶಂಭಾಗ ಕಾಣಿಕೆ ಕೊಟ್ಟರೆ ಸಂಡೇ ಚರ್ಚ್ಗೆ ಹೋಗಿ ಬಂದ್ವಿ, ಫೆಸ್ಟಿವಲ್ಸ್ಗೆ ನಾವು ಕರೆಕ್ಟ್ ಆಗಿದ್ವಿ, ಇದನ್ನು ಬಿಟ್ಟು ಬೇರೆ ಏನು ಬೇಕು? ಇಲ್ಲ. ಅವರ ಆತ್ಮಕ್ಕೆ ದೇ ಡೋಂಟ್ ವಾಂಟ್ ಟು ಬಿ ಎ ರಿಲಿಜಿಯಸ್ ಪೀಪಲ್, ದೇ ವಾಂಟ್ ಟು ಬಿ ಎ ಸ್ಪಿರಿಚುವಲ್ ಪೀಪಲ್. ಅದು ವೆರಿ ಇಂಪಾರ್ಟೆಂಟ್. ಆ ಸ್ಪಿರಿಚುವಲ್ ಪೀಪಲ್ ಆಗಿದ್ದು ನೀವು ಟ್ರಾನ್ಸ್ಫಾರ್ಮೇಷನ್ ಆಗಿ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ವಾಕ್ಯ ಮಾತ್ರವೇ ದಾರಿ, ಬೇರೆ ಏನೋ ದಾರಿ ಇಲ್ಲ. ಸೊ ಅವರಿಗೆ ಪ್ರತ್ಯೇಕವಾಗಿ ವಾಕ್ಯ ಬೇಕು, ವಿಶ್ವಾಸಿ ವಾಕ್ಯಕ್ಕೋಸ್ಕರವಾಗಿ ದಾಹ ಬರಬೇಕು. ಮತ್ತೊಂದು ಕೂಡ ಇದೆ ಇದರಲ್ಲಿ, ಏನಂದರೆ ಕೆಲವೊಂದು ಪಾಸ್ಟರ್ಸ್ ಹೇಳ್ತಾರೆ ವಿಶ್ವಾಸಿ ಬರುವುದಿಲ್ಲ ಅಂತೇಳಿ. ಬೈಬಲ್ ಸ್ಟಡಿ ಇಟ್ಟರು ಕೂಡ ಅವ್ರು ಯಾರು ಬರೋದಿಲ್ಲ. ಅದಕ್ಕೇನು ರೀಸನ್ ಅಂತ ಕೇಳಿದ್ರೆ, ನಾನು ಬೈಬಲಿಂದ ನೋಡಿರೋವರೆಗೂ ಹೇಳ್ತೀನಿ ನೋಡಿ. ಈಗ ಮಲಕಿಯಿಂದ ಮತ್ತಾಯವರೆಗೂ 434 ವರ್ಷ ಲೆಕ್ಕ. ಯೇಸು ಬಂದು ಮೊದಲ ಪ್ರಸಂಗ ಆರಂಭಿಸುವವರೆಗೂ 430 ವರ್ಷ ಇರುಳಿನ ಕಾಲ ಅಂತ ಬೈಬಲ್ ಹೇಳುತ್ತೆ, ಡಾರ್ಕ್ ಪೀರಿಯಡ್. ಆದರೆ ಯೇಸು ಬಂದು ಗಲಿಲಾಯದಲ್ಲಿ ಪ್ರಸಂಗವನ್ನು ಆರಂಭಿಸುತ್ತಾರೆ, ಮನತಿರುಗಿ ಪರಲೋಕ ರಾಜ್ಯ ಸಮೀಪವಾಗಿದೆ ಅಂತ. ಆ ವಾಕ್ಯ ಏನು ಹೇಳುತ್ತೆ ಅಂದರೆ 4ನೇ ಅಧ್ಯಾಯದಲ್ಲಿ ಅವರು ಪ್ರಸಂಗ ಮಾಡಿ ಮುಗಿಸಿದ ಕೂಡಲೇ ಗಲಿಲಾಯದಲ್ಲಿಯೂ, ತೆಕ್ಕಪೋಲಿಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಯೋರ್ದಾನ್ಗೆ ಆಚೆಯಿಂದ ಅನೇಕ ಜನಗಳು ಅವರನ್ನು ಹುಡ್ಕೊಂಡು ಬಂದರು. ಸಮಾರ್ಯ ಅಲ್ಲ, ಸುರಿಯಿಂದ ಅನೇಕ ಜನಗಳು ಹುಡುಕಿಕೊಂಡು ಬಂದರು ಅಂತಿದೆ. ಇವಾಗ ನೋಡಿ, ಇರುಳಿನ ಕಾಲದಲ್ಲಿ ಒಬ್ಬರು ಪ್ರಸಂಗ ಮಾಡ್ತಾರೆ, ಆದರೆ ಜನಗಳು 4 ಕಡೆಯಿಂದ ಬರ್ತಾರೆ. ಸುರಿಯ ಎನ್ನುವುದು ನಾರ್ತ್, ಯೋರ್ದನ್ ಎನ್ನುವುದು ವೆಸ್ಟ್. ಗಲಿಲಾಯದಿಂದ ಯೋರ್ದನ್ ಅಂತ ಹೇಳಿದ್ರೆ ಮತ್ತೊಂದು ದೇಶ, ಆ ಕಡೆಯಿಂದ ಫಾರಿನಿಂದ ಬರ್ತಾರೆ. ನಮ್ಮ ಲೆಕ್ಕಕ್ಕೆ ಫಾರಿನಿಂದ ಬರ್ತಾ ಇದ್ದಾರೆ. ಇಷ್ಟು ಮಂದಿ ಒಂದು ಇರುಳಿನ ಕಾಲದಲ್ಲಿ ಪ್ರಸಂಗ ಮಾಡ್ಬೇಕಾದ್ರೆ ಬರ್ತಾ ಇದ್ದಾರೆ. ಹೆಂಗ್ ಬರ್ತಾರೆ? ಹಾಗಾದರೆ ಆ ವಾಕ್ಯದಲ್ಲಿ ನೀವು ತಂದೆಯ ಬಳಿಯಿಂದ ಪಡೆದುಕೊಡೋದ್ರಿಂದ ಜನಗಳಿಗೆ ಡಿಫರೆನ್ಸ್ ಅರ್ಥ ಆಗ್ತಿದೆ ಈ ವಾಕ್ಯ. ಆದ್ದರಿಂದ ಮೋಶೆಯ ಕಾಲದಲ್ಲಿ ಬಂದು ಯೇಸುವಿನ ಮಾತಾಡ್ತಾರೆ. ಬೆಟ್ಟದಿಂದ ಮಾತಾಡಬೇಕಾದ್ರೆ ಅವರು ಮಾತಾಡೋದು ಬೇಡ, ಮೋಶೆ ಮಾತಾಡೋದು ಎಂಬುದಾಗಿ ಹೇಳಿದೆ. ಜನಗಳೇ, ಈ ಸಂತತಿಯೇ ಈಗ ಯೇಸುವನ್ನು ನೋಡಿ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಮಾತಾಡಿ. ಅವರು ಊಟ ಮಾಡಕ್ಕೆ ಅಂತ ಆಚೆದಾಡಕ್ಕೆ ಹೋಗ್ತಾರೆ, ಹೋಗುವ ದಾರಿಯಲ್ಲಿ ಸುತ್ಕೊಂಡ್ಬಂದು ಹೇಳ್ತಾ ಇದ್ದಾರೆ, ಇನ್ನು ಸ್ವಲ್ಪ ಮಾತಾಡಿ. ಅವರು ನೋಡಿ ಅವರ ಮೇಲೆ ಮನವೆರಗಿದರು. ಸೊ ಈ ಒಂದು ಕಾರ್ಯ ಏನಂತ ಕೇಳುವುದಾದರೆ, ಈ ವಾಕ್ಯವನ್ನ ನೀವು ತಂದೆಯ ಬಳಿಯಿಂದ ಪಡೆದು ಹಂಚಿ ಬೋಧಿಸಬೇಕಾದ್ರೆ ಆ ಇಂಟ್ರೆಸ್ಟ್ಗೆ ಜನಗಳು ಓಡಿ ಬರುತ್ತಾರೆ. ನಾನು ಹೇಳ್ತೀನಿ, 0 ಆಗಿರಲಿ, ಬೈಬಲ್ ಸ್ಟಡಿಗೆ 0. ಪಾಸ್ಟರ್ ಅವರ ಹೆಂಡತಿ ಮಾತ್ರ ಕುಳಿತು ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ನೀವು ಕರ್ತನ ಬಳಿಯಿಂದ ಪಡೆದು ವಾಕ್ಯವನ್ನು ಕೊಡ್ತಾ ಇರ್ರಿ, ಎಲ್ಲಿಂದಾದರೂ ಜನಗಳನ್ನ ತರುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಒಂದು 30-40 ವರ್ಷದಿಂದ ನಾವು ನೋಡ್ಬೇಕಾದ್ರೆ ಬೈಬಲ್ ಸ್ಟಡಿ ಅಂತ ಎಲ್ಲಾ ಚರ್ಚಲ್ಲಿ ಇರೋದು, ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ವರ್ಗು ಒಂದು ಬೈಬಲ್ ಸ್ಟಡಿ ಅನ್ನೋದಿರೋದು. ಆದರೆ ಈಗ ಡೇಸ್ ಆಗ್ತಾ ಆ ಬೈಬಲ್ ಸ್ಟಡಿ ಅನ್ನೋದೇ ಕಡಿಮೆ ಆಗಿದೆ. ಇನ್ನೊಂದು ಆ ಬೈಬಲ್ ಸ್ಟಡಿ ಅಂತ ಇಟ್ಟರು ಕೂಡ 1 ಅವರ್ ಬೈಬಲ್ ಸ್ಟಡಿ, 1.5 ಅವರ್ ಬೈಬಲ್ ಸ್ಟಡಿ ಈ ಥರ ಆಗ್ಬಿಟ್ಟಿದೆ ಈಗ. ಅದು ವಾಕ್ಯದ ಮೇಲೆ ದಾಹ ಹುಟ್ಟೋಯ್ತು. ಮತ್ತೊಂದು ಸಮಸ್ಯೆ ಏನಂತ ಕೇಳೋದಾದರೆ, ಬೋಧಿಸುವವರಿಗೆ ಇಂಟ್ರೆಸ್ಟ್ ಹುಟ್ಟೋಯ್ತು. ಅಂದರೆ ಕ್ರೌಡ್ ಬೇಸ್ ಮಾಡಿತಾನೆ ನನ್ನ ಮಿನಿಸ್ಟ್ರಿ ಎಂಬುದಾಗಿ ನಡೆಸ್ತಾರಲ್ವಾ. ಬಹಳ ಕ್ರೌಡ್ ಇದ್ರೆ ಇಂಟ್ರೆಸ್ಟ್ ಆಗಿ ಮಾತಾಡ್ತೀನಿ. ನಾನು ಬಂದು ರಾತ್ರಿ ಪೂರ್ತಿ ಧ್ಯಾನ ಮಾಡಿ ಬಂದು ಕೂತಿದ್ದೇನೆ, ಅಲ್ಲಿ 4 ಮಂದಿ ಕೂತಿದ್ರೆ ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ 4 ಮಂದಿ ಬರ್ತಾ ಇದ್ದಾರೆ, ಇಷ್ಟೊಂದು ಕಷ್ಟಪಟ್ಟು ಎಂಬುದಾಗಿ ನನ್ನಲ್ಲಿ ಒಂದು ಸೋಲು ಉಂಟಾಗುತ್ತಲ್ಲ, ಅದೇ ನನ್ನ ಸೇವೆಯ ಬೀಳುವಿಕೆ. ಬಟ್ ನಾವು ಯೇಸು ಸ್ವಾಮಿ ಲೈಫಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ 3,000 ಜನಕ್ಕೂ ಪ್ರಸಂಗ ಮಾಡ್ತಾರೆ.
ಆದ್ರೆ 12 ಜನ ಶಿಷ್ಯರಿದ್ದಾಗಲೂ ಕೂಡ ಅವ್ರಿಗೂ ದೇವರು ಪ್ರತ್ಯೇಕವಾಗಿ ಮಾತಾಡ್ತಾರೆ. 12 ಮಂದಿ ಮಾತ್ರ ಅಲ್ಲ, ಒಂದು ಸಮಾರ್ಯಸ್ತ್ರ ಬಳಿ ಹೋಗಿ ಮಾತಾಡ್ತಾರೆ. ಹೌದು. 5,000 ಮಂದಿ ಹತ್ರ ಮಾತಾಡ್ತಾರೆ, ಸ್ವಲ್ಪ 12 ಮಂದಿ ಹತ್ರ ಮಾತಾಡ್ತಾರೆ, ಒಬ್ಬ ಸಮಾರ್ಯಸ್ತ್ರ ಹತ್ರ ಮಾತಾಡ್ತಾರೆ. ಈಗ ನನ್ನ ಪ್ರಸಂಗದಲ್ಲಿ ಬದಲಾವಣೆ ಇಲ್ಲ, ಅವರ ಪ್ರಸಂಗದಲ್ಲಿ ಬದಲಾವಣೆ ಇಲ್ಲ. ತಂದೆ ಏನು ಕೊಡ್ತಾರೋ ಅದನ್ನ ಹಂಗೆ ಮಾತಾಡ್ತಾರೆ. ತಂದೆ ನನಗೆ ಏನು ಹೇಳಕ್ಕೆ ಹೇಳಿದ್ರು ಅದನ್ನೇ ಕೊಡ್ತೀನಿ. ಹಾಗಾದ್ರೆ ಕೇಳುವವನ್ನ ನಂಬರ್ಸೋವರಿಗೆ ಲೆಕ್ಕ ಇಲ್ಲ, ಅದು ಅವ್ರಿಗೆ ಅವಶ್ಯವೂ ಇಲ್ಲ. ಇವಾಗ ಬಂದು ಒಂದು ಲೆಟರ್ ಬಂದು ಒಂದು ಮನೆಗೆ ಕೊಡಕ್ಕೆ ಅಂತ ಹೋಗ್ತೀರಾ, ಮನೇಲಿ ಎಷ್ಟು ಮಂದಿ ಇದ್ದಾರೆ ಅಂತ ಲೆಕ್ಕ ನಿಮಗೆ ಬೇಕಾ? ಇಲ್ಲ. ಆ ಲೆಟರ್ನಲ್ಲಿ ಏನಿದೆ ನಿಮಗೆ ಬೇಕಾ? ಅವನು ಅಳ್ತಾನೋ ನಗ್ತಾನೋ ನಿಮಗೆ ಬೇಕಾ? ಅದು ಒಂದು ಲೆಟರ್ ಕೊಡೋಕ್ಕೆ ಹೇಳ್ತಾರೆ, ಆ ಲೆಟರ್ನಲ್ಲಿ ಇರುವಂತಹ ವಿಷಯದ ಬಗ್ಗೆ ನಿಮ್ಗೆ ಅವಶ್ಯವಿಲ್ಲ. ನೀವು ನೋಡೋದಾದರೆ ಅಬ್ಷಲೋಮ್ ಸತ್ತೋಗ್ತಾನೆ, ಸತ್ತ ಕೂಡಲೇ ಇಬ್ರು ಓಡುತ್ತಾರೆ. ಅಹಿಮಾಸನು ಕುಶನು ಓಡ್ತಾರೆ. ಓಡಬೇಕಾದ್ರೆ ಈ ಅಹಿಮಾಸ್ ಹೋಗಿ ಆ ಮೆಸೇಜ್ನ ಪಾಸ್ ಮಾಡ್ತಾನೆ ದಾವಿದನಿಗೆ. ಪಾಸ್ ಮಾಡ್ಬೇಕಾದ್ರೆ ನೋಡೋದಾದ್ರೆ ಅಬ್ಷಲೋಮನ ಸತ್ತ ಹೇಳೋದಿಲ್ಲ. ಅವನು ದಾವಿದನ ಕೇಳ್ತಾನೆ, ಅಬ್ಷಲೋಮ್ ಏನಾದ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ರಾಜು ಅಂತಾನೆ. ದಾವಿದನ ಹೇಳುವಂತ ಮಾತು ಹೆಂಗಿದೆ ಅಂದ್ರೆ, ನೀನು ಅಲ್ಲೋಗಿ ನಿಲ್ಲು ಅಂತ ಹೇಳ್ತಾನೆ. ಆದರೆ ಕುಶ್ ಓಡ್ ಬರ್ಬೇಕಾದ್ರೆ ಅವನ ಬಳಿ ಕೇಳ್ತಾನೆ, ಮಗ ಹೆಂಗಿದ್ದಾನೆ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಈ ಶತ್ರು ಕೂಡ ಆಗ್ಬಾರ್ದು ರಾಜ, ಅವನು ಹೊಡೆದಾಕ್ಬಿಟ್ಟು ಅಂತ ಹೇಳ್ತಾನೆ. ದಾವಿದ ಅಳ್ತಾನೆ. ಈಗ ನಾವು ನೋಡ್ಬೇಕಾದ್ರೆ ಹೆಂಗಿರುತ್ತೆ, ಅಹಿಮನಷ್ಟು ಜ್ಞಾನವಾಗಿ ಕಾರ್ಯ ಮಾಡ್ದ ನೋಡಿ, ಹೆಂಗಿರುತ್ತೆ ಜ್ಞಾನವಾಗಿ ಮಾಡ್ದ ಅಂತ. ಅವನು ರಾಜನ ಬಳಿ ಆ ವಿಷಯವನ್ನ ಹೇಳದೆ. ಆದರೆ ಕೂಶನ್ ನೋಡಿ ಏನು ಹೇಳ್ತೀವಿ, ರಾಜನಿಗೆ ಇದನ್ನ ಹೇಳಿ ಅವನು ಅಳಂಗ್ ಮಾಡೋದ್ನಲ್ಲ. ಆಕ್ಚುಲಿ ಕೂಶನ್ ಬೆಸ್ಟ್ ಮೆಸೆಂಜರ್. ಇರುವುದನ್ನು ಇರುವ ಹಾಗೆ. ನನಗೆ ಓದ್ಬೇಕಾದ್ರೆ ದೇವ್ರು ಹೇಳಿದ್ದೇನೆಂದ್ರೆ, ಇವತ್ತು 2 ವಿಧವಾಗಿರುವ ಸುವಾರ್ತಿಕರು ಹಿಂಗೇ ಇದ್ದಾರೆ. ಒಂದು, ಮಗನ ಮರಣವನ್ನು ಮರೆ ಮಾಡುವವರು. ಯೇಸುವಿನ ಶಿಲುಬೆಯ ಪಾಡನ್ನು ಹೇಳುವುದಿಲ್ಲ. ಯೇಸು ಆಶೀರ್ವಾದ ಮಾಡ್ತಾರೆ, ಅವರು ಆಶೀರ್ವಾದ ಕೊಡ್ತಾರೆ, ಯೇಸು ಬಂದು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಎಲ್ಲವನ್ನ ಹೇಳ್ತಾರೆ, ಜಯವನ್ನು ಮಾತ್ರ ಹೇಳ್ತಾರೆ, ಸಕ್ಸಸ್ ಜಯಿಸಿದ್ವಿ ರಾಜ. ಆದರೆ ಒಳಗಿರುವಂತಹ ಪಾಡು ಮರಣ ಉಂಟಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಕೂಷ್ತರ ಎವಾಂಜಲಿಸ್ಟ್ ಇದ್ದಾರೆ. ಇವರೆಲ್ಲ ಯಾರಂತ ಕೇಳುವುದಾದರೆ, ಇರುವುದನ್ನ ಇರುವ ಹಾಗೆ, ಇದುವೇ ಗಾಸ್ಪಲ್. ನೀನು ಶಿಲುಬೆಯನ್ನು ಒತ್ತುಕೊಂಡು ಬಂದರೆ ನಿನಗೆ ಪರಲೋಕ, ಇದುವೇ ಗಾಸ್ಪಲ್. ಈ 2 ಗಾಸ್ಪಲ್ನಲ್ಲಿ ಯಾವ ಗಾಸ್ಪಲ್ ಸಕ್ಸಸ್ ಆಗಿದೆ ಅಂತ ನೋಡೋದಾದರೆ, ದಾವೀದನು ಕೂಷ್ನ ದೂರ ನಿಲ್ಲು ಅಂತ ಹೇಳಲ್ಲ, ಅಹಿಮಾಸ್ನ ಹೇಳ್ತಾನೆ ದೂರ ಹೋಗಿ ನಿಲ್ಲು, ಅವನ ದೂರ ಮಾಡ್ದ ಅಂತ ಅರ್ಥ. ನಾನು ಇನ್ನೊಂದು ಮೆಸೇಜ್ ಹೋಗ್ತೀನಿ, ದೂರ ಇರು ಅಂತ ಅರ್ಥ. ಆ ರೀತಿಯೇ ಒಂದು ಮೆಸೇಜನ್ನು ಹೇಳುವಂಥದ್ದು. ಸೊ ಗಾಡ್ ಬಂದು ನಿಮಗೇನು ಕೊಡ್ತಾರೋ ಅದನ್ನು ಚರ್ಚೆ ಕೊಡಿ. ಎಷ್ಟು ಮಂದಿ ಕೇಳ್ತಾರೆ, ಹೆಂಗೆ ಕೇಳ್ತಾರೆ, ನಮ್ಮ ವಿಶ್ವ ನಮಗೆ ಬೇಕಾಗೇ ಇಲ್ಲ, ಅವ್ನು ಹರ್ಟ್ ಆಗ್ತಾನೆ, ಅದೆಲ್ಲ ಬೇಕಾಗಿಲ್ಲ. ನೀವು ಬಂದು ಮೋಶಿಗೂ ಯೆಹೋಶುವಗೂ ಇಷ್ಟೇ ಡಿಫ್ರೆನ್ಸ್. ದೇವರು ಏನು ಹೇಳ್ತಾರೋ ಯೆಹೋಶುವ ಹಂಗೆ ಮಾಡ್ತಾನೆ ಅದನ್ನ. ಮೋಶೆ ಹೋಗಿ ದೇವರ ಬಳಿ ತರ್ಕ ಮಾಡ್ತಾ ಇರ್ತಾರೆ, ಇಲ್ಲ ಹಿಂಗ್ ಬೇಡ ಹಿಂಗ್ ಮಾಡೋಣ. ಆದರೆ ದೇವರು ಹೇಳಿದ್ರೆ ನಡೆಯುತ್ತೆ, ಮೋಶೆಗೋಸ್ಕರ ಸ್ವಲ್ಪ ತಾಮಸವಾಗಿ ನಡೆಯುತ್ತೆ. ಈ ಜೊರೆಗಳನ್ನ ನಾಶ ಮಾಡ್ತೀನಿ, ದೂರ ಹೋಗು ಅಂತ ಹೇಳ್ತಾರೆ. ತಕ್ಷಣ ಮೋಶದೆಲ್ಲ ಆಗಲ್ಲ. ಆ ಅನ್ಯರು ಏನೆಲ್ಲ ಮಾತಾಡ್ತಾರೆ, ಓ ಹೌದಾ ಸರಿ ಓಕೆ ಬಿಟ್ಬಿಡು ಅಂತ ಹೇಳ್ತಾರೆ. ಆದರೆ ಜನಗಳು ದಾರಿಯಲ್ಲಿ ಸತ್ರ ಇಲ್ವಾ? ಹೌದು. ಅದನ್ನ ಅವ್ರು ಮಾಡ್ತಾರೆ, ಅವ್ರು ಹೇಳಿದ್ದನ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಮೋಶೆಗೋಸ್ಕರ ತಾಮಸ ಮಾಡ್ತಾರೆ. ಆದ್ರೆ ಯೆಹೋಶುವನ ಬಳಿ ಹೇಳಿದ್ರ, ಅವನ ಕಲಿಸಿದು ಕೊಲ್ಲು ಅಂತ ಹೇಳಿದ್ರೆ ಯೆಹೋಶುವ ಕಲಿಸಿದು ಸಾಯಿಸ್ತಾನಷ್ಟೇ, ಕೇಳೋದಿಲ್ಲ. ದೇವರವ್ರನ್ನ ಬಿಟ್ಬಿಡಿ ಅಂತೆಲ್ಲ ಕೇಳಲ್ಲ, ಅವ್ರನ್ನ ಸಾಯಿಸಿ ಅಂತ ಹೋಗ್ತಾನೆ ಹೇಳ್ತಾನಷ್ಟೇ. ಇಷ್ಟೇ. ಇದುವೇ ಇವತ್ತಿರುವಂತಹ ಟೀಚರ್ನ ಕೆಲಸ. ಇವತ್ತು ಟೀಚರ್ಸ್ ಬಂದು ಹೆಂಗಾಗಿದ್ದಾರೆ ಅಂದರೆ, ಆ ಕ್ರೌಡ್ನ ನೋಡುವುದು, ವ್ಯಕ್ತಿಯನ್ನು ನೋಡುವುದು, ಇವೆಲ್ಲವನ್ನ ನೋಡಿ ಡಿಸಿಷನ್ಗೆ ಬರ್ತಾರೆ ಅವರು. ಇಷ್ಟು ಮಂದಿಗೆ ನಾವು ಇಷ್ಟೊಂದು ಕಷ್ಟಪಟ್ಟು ಧ್ಯಾನ ಮಾಡ್ತೀವಿ, ಇಷ್ಟೇ ಮಂದಿ ಕೇಳ್ತಾರೆ. ಎಷ್ಟು ಮಂದಿ ಕೇಳಿದ್ರೆ ಏನು? 4 ಮಂದಿ ಕೂತ್ ಕೇಳಿದ್ರೇನು? ನಾನು ಹೇಳ್ತೀನಿ, ನಿಮ್ಮ ಸಂದೇಶವನ್ನ 100 ಮಂದಿ ಕುಳಿತು ಕೇಳ್ತಾರೆ, 100 ಯೂದಾಸ್ ಕೇಳೋದಿರಲಿ, ಏನು ಪ್ರಯೋಜನ? ಒಂದು ಪ್ರಯೋಜನ ಇಲ್ಲ. ಆದರೆ ಒಬ್ಬ ಮಾತ್ರ ಕೇಳ್ತಾನೆ, ಒಬ್ಬ ಬಿಲಿಗ್ರಾಮ್ ಕೇಳಿದ್ರೆ ಹೆಂಗಿರುತ್ತೆ? ಹೌದು. ನಿಮ್ಮ ಮೆಸೇಜ್ ಕೇಳೋ ಬಿಲಿಗ್ರಾಮ್ ಆಗೋದಾ? ಈಗ ಯಾವುದು ಬ್ಲೆಸ್ಸಿಂಗ್ ನಿಮಗೆ? 100 ಜೂದಾಸ್ ಕೇಳಿದ ಪ್ರಯೋಜನ ಇಲ್ಲದನ್ನ ಒಬ್ಬ ಬಿಲಿಗ್ರಾಮ್ ಅಂತ ಒಬ್ಬ ವ್ಯಕ್ತಿ ಕೇಳಿ ಒಂದು ದೊಡ್ಡ ಸೇವಕನಾಗಿ ರೂಪಿಸಿದ್ರೆ ನೀವು ಸಕ್ಸಸ್ಫುಲ್ ಆಗಿರುವಂತ ಸೇವಕ ತಾನೆ. ಸೊ ವಿ ಡೋಂಟ್ ವಾಂಟ್ ಟು ಡಿಪೆಂಡ್ ಅಪಾನ್ ಕ್ರೌಡ್, ಜಸ್ಟ್ ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ವರ್ಡ್ ಆಫ್ ಗಾಡ್. ಅದನ್ನ ನೀವು ಕರೆಕ್ಟಾಗಿ ಕೊಟ್ಟರೆ ಸಾಕು. ದೇವರಾತ್ಮನ ಬೆಸ್ಟ್ ಟೀಚರ್ ಅದನ್ನೇ ಮಾಡಬೇಕು. ಈಗ ತಂದೆ ನನಗೇನು ಹೇಳಿದ್ರು, ಯೇಸು ಅದನ್ನೇ ಹೇಳ್ತಾರೆ, ಮುಖದಾಕ್ಷಿಣೆ ಇಲ್ಲ ಯೇಸುವಿನ ಬಳಿ. ಹಾಗಾಗಿ ಅವನೇ ಬಂದು ಸಾಕ್ಷಿ ಹೇಳ್ತಾನೆ, ನೀವು ಪಕ್ಷಪಾತವಿಲ್ಲದವರು ಎಂದು. ಈಗ ದೇವರಾತ್ಮನು ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಖಂಡಿಸಿ ಬೋಧಿಸುತ್ತಾರೆ. ಅವರಿಗೆ ನನ್ನ ಬಳಿಯಿಂದ ಕೇಳಿ ನಿಮಗೆ ಹೇಳ್ಕೊಡ್ತಾರೆ, ನನ್ನ ಬಳಿ ಪಡೆದು ಕೊಡ್ತಾರೆ. ದೇವರಾತ್ಮ ಏನು ಮಾಡ್ತಾರೆ? ಯೇಸುವಿನ ಹೇಳ್ತಾರೋ ಅದನ್ನ ಹೇಳ್ತಾರೆ ಅಷ್ಟೇ. ಅವರು ಮಾಡಿಫಿಕೇಶನ್ ಏನೋ ಇಲ್ಲ, ಅದು ಬೇಕಾಗೂ ಇಲ್ಲ. ಎಷ್ಟು ಮಂದಿ ಇದ್ದಾರೆ, ಏನು ಮಾಡ್ತಾರೆ, ಅದೆಲ್ಲ ಬೇಕಾಗೇ ಇಲ್ಲ. ಇರುವುದನ್ನ ಇರುವ ಹಾಗೆ, ಇಲ್ಲದನ್ನ ಇಲ್ಲದ ಹಾಗೆ ಹೇಳ್ತಾ ಹೋಗ್ತಿರ್ಬೇಕು, ಅಷ್ಟೇ ಟೀಚರ್ ಕೆಲಸ. ಈ ಕಡೆ ಕಾಲದಲ್ಲಿ ಬದರ್ ನಾವು ಬಹಳ ಸುಳ್ಳು ಉಪದೇಶಗಳು ಎಲ್ಲಾ ಕಡೆ ಬರ್ತಾ ಇರೋದ್ರಿಂದ ಒಬ್ಬ ಬಿಲೀವರ್ ಲೈಫಲ್ಲಿ ಬೈಬಲ್ ಸ್ಟಡಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಬೈಬಲ್ ಸ್ಟಡಿಯಲ್ಲಿಯೇ ಇನ್ನೊಂದು ವಿಷಯವನ್ನು ಕೂಡ ಹೇಳಕ್ಕೆ ಬಯಸ್ತೀನಿ. ಏನಂದರೆ, ಈ ಕಡೆಯ ಕಾಲ ನೀವು ಹೇಳಿದ್ರಿಂದ ಹೇಳ್ತಾ ಇದ್ದೀನಿ. ಈಗ ಯಾವ ರೀತಿ ಎವಾಂಜಲಿಸಮ್ ಎಂಬ ಮಿಸ್ಟೇಕ್ ಇತ್ತಲ್ವಾ, ಅದೇ ರೀತಿ ಬೋಧಕರಲ್ಲಿ ಒಂದು ವಿಷಯ ಉಂಟು, ಸುಳ್ಳು ಬೋಧಕರು. ಹೌದು. ಸತ್ಯವೇದ ಹೇಳುತ್ತೆ, ಸುಳ್ಳು ಬೋಧಕರಿಗೆ ಹುಷಾರಾಗಿರಿ ಅಂತ. ಈ ಟೀಚಿಂಗ್ ಎನ್ನುವುದು ಚರ್ಚನ್ನ ಬಂದು ಬಹಳ ನೋಡಕ್ಕಾಗಲ್ಲ, ಅದ್ರ ರೂಪಿಸುತ್ತೆ ಅಂತ ಹೇಳಿದ್ವಲ್ವಾ. ಒಂದು ಚರ್ಚನ್ನ ಒಡೆಯೋದು ಕೂಡ ಇದೇ ಟೀಚಿಂಗ್ಗೆ. ಹೌದು.
ಸರಿ, ಒಬ್ಬ ಇವಾಂಜಲಿಸ್ಟ್ ತಪ್ಪಾಗಿ ಜನಗಳನ್ನ ಸಭೆಗೆ ತಂದು ಸೇರಿಸಿದ್ರೆ ಪಾಸ್ಟರ್ ಅವ್ರನ್ನ ಸರಿ ಮಾಡಕ್ ಸಾಧ್ಯ, ಕರೆಕ್ಟ್ ಮಾಡ್ಬೋದು. ಒಬ್ಬ ಪ್ರಾಫಿಟ್ ತಪ್ಪಾಗಿ ಪ್ರಾಫಸಿ ಹೇಳಿದ್ರೆ ಒಬ್ಬ ಪಾಲಕನ ಸರಿ ಮಾಡ್ಬೋದು. ಆದರೆ ತಪ್ಪಾಗಿರುವ ಬೀಜವನ್ನ ಟೀಚ್ ಮಾಡಿ ಬಿತ್ತಿದ್ರೆ ಇರುವುದರಲ್ಲಿ ಡೇಂಜರ್ ಯಾವುದು ಅಂತ ಕೇಳಿದ್ರೆ ಉಪದೇಶದಲ್ಲಿ ಸುಳ್ಳು ಉಪದೇಶ. ನನಗೊಬ್ಬ ಬೋಧಕರು ಹೇಳಿದ್ರು, ಯಾವುದ್ರಲ್ಲಿ ಬಿದ್ದಿದ್ರು ಎತ್ತುವುದು ಈಸಿ, ಉಪದೇಶದಲ್ಲಿ ಬಿದ್ದವನು ಎತ್ತೋದು ಬಹಳ ಕಷ್ಟ. ಹಾಗಾದರೆ ಒಬ್ಬ ಟೀಚರ್ ಉಪದೇಶವನ್ನ ಕೊಡುವಾಗ ಅವನು ಸುಳ್ಳು ಟೀಚರ, ಸುಳ್ಳು ಬೋಧಕನ, ಆ ಒಳ್ಳೆಯ ಬೋಧಕನ ಎನ್ನುವಂಥದ್ದು ನಿಧಾನಿಸಿ ತಿಳಿಯಬೇಕಾಗಿರುವುದು ಪ್ರತಿ ವಿಶ್ವಾಸಿಯದು. ಯಾಕೆಂದ್ರೆ ಇವತ್ತು ಆನ್ಲೈನ್ ಕಡೆಯ ಕಾಲ, ಬೈಬಲ್ಲು ಒಂದು ಕೈಯಲ್ಲಿ ಬೈಬಲ್, ಒಂದು ಕೈಯಲ್ಲಿ ಸೆಲ್ ಫೋನ್, ಒಂದು ವೈಫೈ ಕನೆಕ್ಷನ್ ಇದ್ರೆ ಇವತ್ತು ಸೇವಕಾತ. ಅದಕ್ಕೆ ಕರುವಿಕೆ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅದೆಲ್ಲ ಕಾನ್ಸೆಪ್ಟ್ ಎಲ್ಲ ಇಲ್ಲ. ಒಂದು ಫೋನು, ಒಂದು ಬೈಬಲ್ ಇದ್ದು ವೈಫೈ ಕನೆಕ್ಷನ್ ಇದ್ರೆ ಅವನಿಬ್ಬ ಸೇವಕ. ಇವತ್ತು ಬೋಧನೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು. ನೋಬಡಿ ವಿಲ್ ಆಸ್ಕ್ ಅವರು ಯಾವ ಸಭೆ, ಯಾವ ಬ್ಯಾಕ್ಗ್ರೌಂಡು, ಅವರು ಯಾವ ಡಿನಾಮಿನೇಷನ್, ಅದೆಲ್ಲ ಏನು ಗೊತ್ತಾಗೋದಿಲ್ಲ. ಅವರೆಲ್ಲಿಂದ ಬಂದರೂ ಅದೆಲ್ಲ ಬೇಕಾಗಿಲ್ಲ. ಅವ್ರು ಸುಮ್ಮನೆ ಮಾತಾಡ್ತಾರೆ, ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳೋದಿಲ್ಲ. ಆದರೆ ಚರ್ಚ್ನಲ್ಲಿ ನೀವು ಬಂದು ಒಬ್ಬ ಸೇವಕನಾಗಬೇಕಾದ್ರೆ ಯಾವ ಡಿನಾಮಿನೇಷನ್ ಬೇಕಾದ್ರೂ ಇರಲಿ, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇದೆ. ನೀವು ಇಷ್ಟು ವರ್ಷ ವಿಶ್ವಾಸಿಯಾಗಿದ್ದರು, ಓದಿದ್ರು ಎಂಬುದಾಗಿ ಒಬ್ಬ ಬೋಧಕನ ಬಳಿ ಇದ್ದರು, ಬೈಬಲ್ ಕಾಲೇಜಲ್ಲಿ ಓದ್ರು ಬಂದ್ರು ಅಂತ ಇರುತ್ತೆ. ಆನ್ಲೈನ್ನಲ್ಲಿ ಮಾತಾಡೋವನಿಗೆ ಬ್ಯಾಕ್ಗ್ರೌಂಡ್ ಯೋಚನೆ ಮಾಡಬೇಕಿದ್ದೇ ಇಲ್ಲ. ಅವನ ಪಡೆ ಮಾತಾಡ್ತಾನೆ, ಯಾರಪ್ಪ ನೀನು, ಅದೆಲ್ಲ ಇಲ್ಲ, ನಾವು ಕರೆಕ್ಟಾಗಿ ಮಾತಾಡ್ತೀವಿ ಅಷ್ಟನ್ನು ಮಾತ್ರ ನೋಡಿ ಅಂತ. ಸರಿ, ಓಕೆ, ರೈಟ್, ಇರಲಿ ಬಿಡಿ. ಆ ರೀತಿ ಇರುವಲ್ಲಿ ಈ ಬೋಧಕರು ಮಾತಾಡುವಂಥದ್ದು ಸುಳ್ಳು ಬೋಧನೆ ಏನು ಎಂಬುದಾಗಿ ನಿರ್ಧರಿಸಬೇಕು. ಹಾಗಾದ್ರೆ ಒಬ್ಬ ವಿಶ್ವಾಸಿಗೆ ಕಡೆಯ ಕಾಲದಲ್ಲಿ ಬೈಬಲ್ ಸ್ಟಡಿ ಎಷ್ಟು ಮುಖ್ಯ ಅಂತ ಕೇಳಿದ್ರಿ ಅಲ್ವಾ? ಆ ಬೈಬಲ್ ಸ್ಟಡಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಬೋಧನೆ ಮಾಡುವಂಥ ವ್ಯಕ್ತಿ ಕೂಡ. ಒಳ್ಳೆಯ ಬೋಧಕರನ್ನು ಆರಿಸಿಕೊಂಡು ವಾಕ್ಯದಲ್ಲಿ ಪ್ರವೀಣರಾಗಬೇಕು. ವಾಕ್ಯವನ್ನ ಪ್ರತಿದಿನವೂ ಧ್ಯಾನ ಮಾಡಬೇಕು. ಓದುವುದೆನ್ನುವುದು ಬೇಸಿಕ್, ಧ್ಯಾನ ಮಾಡುವುದು ಎನ್ನುವುದೇ ಅದು ಬೇಕಾಗಿರುವುದು. ಸೊ ಎಲ್ಲ ಚರ್ಚಲ್ಲಿ ಕೂಡ ಬೈಬಲ್ ಸ್ಟಡಿ ಎನ್ನುವುದು ಖಂಡಿತ ಇರಬೇಕು. ಅದರ ಜೊತೆ ಟೀಚರ್ ಇರಬೇಕು. ಅದು ಪಾಲಕನು ಟೀಚರ್ ಆಗಿರ್ಬೋದು. ಒಂದು ವೇಳೆ ಆ ಪಾಲಕನು ಟೀಚಿಂಗ್ ಪ್ರೊಫೆಷನ್ ಇಲ್ಲ ಅಂತ ಗೊತ್ತಾದರೆ ಅವ್ರ ಟೀಚರ್ನ ಅಲ್ಲಿ ಕರೆದು ಅವರನ್ನು ಯೂಸ್ ಮಾಡೋ ತಪ್ಪೇನಿಲ್ಲ. ಎಷ್ಟೋ ದೊಡ್ಡ ದೊಡ್ಡ ಸಭೆಗಳಲ್ಲಿ ದೊಡ್ಡ ಬೋಧಕರು ಏನ್ ಮಾಡ್ತಾರೆ ಅಂದ್ರೆ ಟೀಚರ್ಸ್ನ ಕರೆದು ಏನ್ ಮಾಡ್ತಾರೆ, ಅವರ ಚರ್ಚಲ್ಲಿ ಕ್ಲಾಸ್ ತಗೊಳಕ್ ಕೇಳ್ತಾರೆ, ವರ್ಷಕ್ಕೊಮ್ಮೆ ಕ್ಲಾಸ್ ತಗೊಳ್ಳಿ, ಇಲ್ಲ ಅವರ ಪಾಸ್ಟರ್ಸ್ ಅವರ ವಿಶ್ವಾಸಗಳನ್ನ ಕರ್ಕೊಂಡು ಟೀಚಿಂಗ್ ಸೆಷನ್ಗೆ ಬರ್ತಾರೆ, ಬಂದು ಟೀಚಿಂಗ್ ಮುಗಿಸ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿ ಆ ಒಂದು ಪಾರ್ಟ್ ಕೂಡ ಸಭೆ ಮಾಡಿದ್ರೆ ಚರ್ಚ್ ಬಲ ಹೊಂದುತ್ತೆ. ಸೊ ಬೈಬಲ್ ಸ್ಟಡಿ ವೆರಿ ಇಂಪಾರ್ಟೆಂಟ್. ಓಕೆ ಬ್ರದರ್, ಬಹಳ ಸಂತೋಷ. ಬ್ರದರ್, ನಾವು ಕಳೆದ 4 ಸಂಚಿಕೆಯಿಂದ 4 ವಿಧವಾದ ಸೇವೆಗಳು ನೋಡಿದ್ವಿ. ಈಗ ಒಂದು ಬಿಲ್ಡಿಂಗ್ ನಾವು ಕಟ್ಟಬೇಕಂದ್ರೆ ಅದಕ್ಕೆ ಪ್ಲಂಬರ್ ಬೇಕು, ಪೇಂಟರ್ ಬೇಕು, ಕಾರ್ಪೆಂಟರ್ ಬೇಕು. ಸೊ ಅದೇ ರೀತಿಯಾಗಿ ಈ 5 ಸೇವೆಗಳ ಕುರಿತಾಗಿ ನೋಡಿದ್ವಿ. ಒಂದು ಚರ್ಚಲ್ಲಿ ಈ 5 ಸೇವೆ ಒಟ್ಟಿಗೆನೆ ಎಲ್ಲ ನಡೆಯುತ್ತಾ, ಯಾವ ತರ? ಇಲ್ಲ, 5 ಇರಬೇಕು. ಓಕೆ. ಇವಾಗ ನೀವೆಲ್ಲ ಮಾಡಿ ಕರೆಂಟ್ ಎಲ್ಲ ಏನ್ ಮಾಡ್ತೀರಾ? ಇಲ್ವಾ? ಕರೆಂಟ್ ಎಲ್ಲ ಇದೆ, ಆದ್ರೆ ನೀರಿಲ್ಲ, ಏನ್ ಮಾಡ್ತೀರಾ? ಸರಿ, ಎಲ್ಲ ಇತ್ತು, ಎಲ್ಲ ಕೂಡ ಇತ್ತು, ಬಾಗಿಲು ಮಾತ್ರ ಇಲ್ಲ, ಏನ್ ಮಾಡ್ತಾರೆ? ಹೆಂಗ್ ನಿದ್ದೆ ಮಾಡ್ತೀರಾ ಒಳಗೆ? ಇಲ್ವಾ? ಸೊ ಆ ರೀತಿಯಾಗಿ ಎಲ್ಲವೂ ಬೇಕು, 5 ಇರಬೇಕು ಒಳಗೊಳಗೆ. ಅಪೋಸ್ತಲರ ಉಪದೇಶ ಎನ್ನುವುದು ಒಂದು ಬೇಸ್ಮೆಂಟ್, ಅದುವೇ ಅಸ್ಥಿವಾರ ಸಭೆಗೆ ಹಾಕಲ್ಪಟ್ಟಿದೆ. ಸೊ ಅಪೋಸ್ತಲರ ಉಪದೇಶವುಳ್ಳ ಸಭೆನ ಅಂತ ನೋಡ್ಬೇಕು ಮೊದಲು. ಅಪೋಸ್ತಲರ ಉಪದೇಶದಿಂದ ದಾರಿ ತಪ್ಪಿದ ಸಭೆಗಳು ಬಹಳ ಇದೆ. ಆ ಉಪದೇಶದಿಂದ ಹೊರಗೆ ಬಂದು ರಕ್ಷಣೆ ಅನುಭವದಲ್ಲಿ ಬೇರೆ ರಕ್ಷಣೆ ಇದೆ, ದೀಕ್ಷಾಸ್ಥಾನದಲ್ಲಿ ಬೇರೆ ದೀಕ್ಷಾಸ್ಥಾನ ಇದೆ, ದೇವರಾತ್ಮನ ಬಗ್ಗೆ ಬೇರೆ ಉಪದೇಶವಿದೆ. ಹಾಗಾದ್ರೆ ನಾವು ಹಾಕಿದಂತಹ ಈ ಉಪದೇಶವಿಲ್ಲದೆ ಬೇರೆ ಉಪದೇಶವನ್ನು ಹೇಳೋರು ಕೂಡ ಇದ್ದಾರೆ. ಸೊ ಅಪೋಸ್ತಲರ ಉಪದೇಶದಲ್ಲಿ ಸಭೆ ಇರಬೇಕು. ಅದರ ಮೇಲೆ ಒಬ್ಬ ಪಾಲಕನೇ ಆ ಸಭೆಯನ್ನ ಮೇಯಿಸಬೇಕು. ಅದಕ್ಕೆ ಸಹಾಯವಾಗಿ ಒಳಗೆ ಇಬ್ಬರಿರಬೇಕು, ಪ್ರವಾದಿ, ಬೋಧಕನು. ಸಭೆಯ ಭಕ್ತಿ ವೃದ್ಧಿಗೆ ಆಸ್ಪದವಾಗಿ ಪ್ರಾಫಿಟ್ ಇರಬೇಕು, ಟೀಚಿಂಗು ಇರಬೇಕು. ನಾನು ಹೇಳುವುದು ಟೀಚರ್ ಪ್ರಾಫಿಟ್ ಇರಬೇಕು ಅಂತಲ್ಲ, ಟೀಚಿಂಗ್ ಪ್ರಾಫೆಸಿ ಮಿನಿಸ್ಟ್ರಿ ಒಳಗಿರಬೇಕು. ಕೊನೆಯದಾಗಿ ಹೊರಗಿಂದ ಎವಂಜಲಿಸ್ಟ್ ಇರಬೇಕು. ಅವರು ತಂದು ಜನಗಳನ್ನ ಸೇರಿಸಬೇಕು. ಈ 5 ಮಂದಿ ಸೇರಿರುವುದೇ ಒಂದು ಫ್ಯಾಮಿಲಿ. ಅಣ್ಣ, ಅಕ್ಕ, ತಮ್ಮ, ಅಮ್ಮ, ಅಪ್ಪ, ಇವರಲ್ಲಿ ಯಾವ ರೀತಿ ಕುಟುಂಬ ಎಂಬುದಾಗಿ ಇರುತ್ತದೋ. ಇವತ್ತು ಹಿಂಗಾಯ್ತು ಅಂದ್ರೆ, ಒಂದು ಕಾಲದಲ್ಲಿ ಬಂದು ಈ ಸ್ವಂತ ನೆಂಟರೆಲ್ಲ ಕುಟುಂಬ ಎಲ್ಲ ಚೆನ್ನಾಗಿತ್ತು, ಅನಂತರ ಬಂದು 4 ಮಂದಿ ಆದ್ರು, ನಾವಿಬ್ಬರು ನಮಗಿಬ್ಬರು ಅಂದ್ರೆ ಒಂದು ಪಾರ್ಟ್ ಕಳೆದೋಯ್ತು. ಅನಂತರ ತಾತ ಅಜ್ಜಿನ ಎತ್ಬಿಟ್ವಿ, ಬೇಡ ಮನೇಲಿ ಅಂತ ಹೇಳ್ಬಿಟ್ವಿ. ಆಮೇಲೆ ಆ ಪಾರ್ಟ್ ಮಿಸ್ ಆಯ್ತು. ಇದು ಮಿಸ್ ಆಗ್ತಾ ಪ್ರೀತಿ ಕಳೆದೋಯ್ತು ಫ್ಯಾಮಿಲಿಯಲ್ಲಿ. ನಮ್ಮ ನರಿಯದೆ ತಾತ ಅಜ್ಜಿ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಬಾಧೆ. ಆಮೇಲೆ ಇನ್ನೊಂದು ಪೀರಿಯಡ್ನಲ್ಲಿ ನಾವಿಬ್ಬರು ನಮಗೊಬ್ಬರು, ಈಗ ಸಹೋದರ ಸ್ನೇಹ ಒಳಗಿಂದ ಆಚೋಟೋಯ್ತು. ಏನಂತ ಅರ್ಥ ಆಗ್ತಲ್ಲ, ಎಲ್ಲ ಪೊಸೆಸಿವ್ ಆಗೋಯ್ತು. ಅನಂತರ ನೋಡೋದಾದ್ರೆ ಅಪ್ಪ ಅಮ್ಮ ಬೇರೆ ಬೇರೆ ಊರ ಕೆಲಸ ಮಾಡ್ತಾರೆ, ಮಗು ಇಬ್ಬರಲ್ಲಿ ಒಬ್ಬರು ಬಳಿ ಮಾತ್ರ ಇರುತ್ತೆ, ಪ್ರೀತಿ ಸಿಗಲ್ಲ ಮಗುಗೆ ಸರಿಯಾಗಿ. ಒಬ್ರು ಮಾತ್ರ ಕೆಲಸ ಮಾಡಿ, ಯಾಕೆ ಇವತ್ತು ಸಾಲ ಅಲ್ವಾ, ವಿಡಿಯೋ ಕಾಲ್ ಇದೆ, ಫೋನ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಇವತ್ತು ಅದನ್ನು ದಾಟಿ ಮಕ್ಕಳನ್ನ ಹಾಸ್ಟೆಲ್ ಬಿಟ್ಟು ಇವ್ರೊಂದ್ ಕಡೆ ಕೆಲಸ, ಅವರೊಂದ್ ಕಡೆ ಕೆಲಸ. ಇದುವೇ ಇವತ್ತು ಚರ್ಚ್ನ ಪರಿಸ್ಥಿತಿ. ಚರ್ಚ್ ಯಾವಾಗಲೂ ಫ್ಯಾಮಿಲಿ ಎನ್ನುವುದು ಚರ್ಚ್ಗೆ ಗುರುತು. ಇವತ್ತು ಚರ್ಚ್ ಹೆಂಗಿದೆಯೋ ಫ್ಯಾಮಿಲಿ ಹಂಗೆ ಇದೆ. ಸೊ ಈ ಸ್ಥಿತಿಯಲ್ಲಿ ಇವಾಂಜಲಿಸ್ಟ್ನ ಒಳಗೆ ಬಿಟ್ರೆ ಜನಗಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಪ್ರಾಫಿಟ್ ಬೇಡ, ಅವರಿಂದ ಜನಗಳು ಹೋಗಿ ಅವ್ರ ಬಳಿನೇ ಕೂತಿರ್ತಾರೆ. ಟೀಚರ್ ಬೇಡ, ಅವ್ರು ಟೀಚ್ ಮಾಡೋದು ನೋಡಿ ಜನಗಳು ಬಂದು ನನ್ನನ್ನು ನೋಡಿ ಅವರಾಗಿ ನೀವೇ ಟೀಚ್ ಮಾಡಲ್ಲ ಅಂತ ಕೇಳ್ತಾರೆ.
ಈ ರೀತಿ ನಾವಾಗಿದ್ವಿ. ಸೊ ಇವ್ರು ಬೇಡ ಅವ್ರು ಬೇಡ ಅಂತ ಹೇಳಿ ಸಿಂಗಲ್ ಪೇರೆಂಟ್ ಬಂದಿದೆ. ಈಗ ಅದಲ್ಲದೆ 5 ಸೇವೆ ಒಟ್ಟಿಗೆ ಬೆಳೆದ್ರೆ ಯಾಕೆ ಈ ರೀತಿ ಒಬ್ಬ ಟೀಚರ್ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅವ್ರನ್ನ ಕರೆದು ಒಂದು 3 ದಿನ ಕ್ಲಾಸ್ ತಗೊಳ್ಳಿ ನಮ್ಮ ಚರ್ಚಲ್ಲಿ ಅಂತ ಹೇಳಿ ಏನಿದೆ ಇದ್ರಲ್ಲಿ ಈಗೋ? ಇದರಲ್ಲಿ ಏನು ಈಗೋ ಇದೆ? ಏನೂ ಇಲ್ಲ. ಇವಾಗ ನನ್ನ ಬಳಿ ಕೆಲವರು ಬರ್ತಾರೆ, ನನಗೆ ಗೊತ್ತಿಲ್ಲದಿರುವಂತಹ ಸೇವೆ, ಏನಾದರೂ ಒಂದು ಡೆಲಿವರೀಸ್ ಇಲ್ಲ, ಅದಕ್ಕೊಂದು ನನ್ನ ಗಿಫ್ಟ್ ಇಲ್ಲ ಅಂತ ಗೊತ್ತಾಗುತ್ತೆ. ಬರ್ತಾರೆ, ತಕ್ಷಣ ಅಣ್ಣನ ನಂಬರ್ ಕೊಟ್ಟು ನೀವು ಡೆಲಿವರೆನ್ಸ್ ಅಲ್ಲಿಗೋಗಿ ಅಂತ ಹೇಳ್ತೀನಿ. ಅವ್ರು ಬ್ಯಾಪ್ಟಿಸಮ್ ತಗೋಬೇಕು ಅಂತ ಹೇಳ್ತಾರೆ, ಇನ್ನೊಂದು ಚರ್ಚ್ ಹೆಸರು ಹೇಳ್ತೀನಿ, ಅಲ್ಲೋಗಿ ಬ್ಯಾಪ್ಟಿಸಮ್ ತೆಗೆದುಕೊಳ್ಳಿ ಎಂಬುದಾಗಿ ಹೇಳ್ತೀನಿ. ಇದರಲ್ಲಿ ಏನು ಈಗೋ ಬೇಕಾಗಿದೆ? ನನ್ನ ಬಳಿ ಇಲ್ಲ ಅಂದರೆ ಇಲ್ಲ ಅಂತ ಒಪ್ಕೋಬೇಕಷ್ಟೇ. ನಾನು ಕರೆದು ನನ್ನ ಸಭೆಯಲ್ಲಿ ಉಪಯೋಗಿಸುವುದರಲ್ಲಿ ಏನಿದೆ ಅದರಲ್ಲಿ ಒಂದು ಕಷ್ಟ ಏನೂ ಇಲ್ಲ ಅಲ್ವಾ? ಪರಲೋಕ ಸಂತೋಷ ತಾನೇ ಪಡುತ್ತೆ. ಸೊ ತನಗೆ ತಾನೇ ಬೇರ್ಪಟ್ಟಿದ್ದು ರಾಜ್ಯ ಕಟ್ಟಲ್ಪಡಕ್ಕಾಗಲ್ಲ. ಸೈತನ ಒಟ್ಟಿಗೆ ಇದ್ದಾನೆ. ಸಭೆ ಇವತ್ತು ದೂರ ಆಗಿದೆ. ಬಹಳ ಸಂತೋಷ ಬ್ರದರ್. ನಾವು ಕಳೆದ ಒಂದು 5 ಸಂಚಿಕೆಯಿಂದ ಒಂದು ಬಿಲೀವರ್ ಜರ್ನಿ, ಒಬ್ಬ ವಿಶ್ವಾಸಿ ಬಿಲೀವರ್ ಆಗಿ ಬರ್ತಾನೆ, ನೆಕ್ಸ್ಟ್ ಡಿಸೈಪಲ್ ಆಗ್ತಾನೆ, ಆಮೇಲೆ ಅವ್ರ ಕಾಲಿಂಗ್ನ ಐಡೆಂಟಿಫೈ ಮಾಡಿ, ಆಮೇಲೆ ಆ ಕಾಲಿಂಗ್ನ ಅವ್ರು ತಿಳ್ಕೊಂಡು ಅವ್ರು ಸೇವೆ ಮಾಡಬೇಕೆಂಬುದಾಗಿ ನೋಡಿದ್ವಿ. ಸೊ ಫೈನಲ್ ಆಗಿ ನೋಡ್ತಾ ಇರುವಂಥ ನಮ್ಮ ವ್ಯೂವರ್ಸ್ಗೆ ಈ 5 ಸೇವೆಗಳಲ್ಲಿ ಅವ್ರು ಯಾವ ಸೇವೆ ಬೇಕಾದ್ರೂ ಅವ್ರಿಗೆ ದೇವ್ರು ಇಟ್ಟಿರ್ಬೋದು. ಸೊ ಅವರಿಗೆ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಹಳ ಜನಕ್ಕೆ ಆ ಕರುವಿಕೆ ಇದೆ ಅಂತ ಗೊತ್ತಿರುತ್ತೆ, ಅದು ಹೇಗೆ ಅದರಲ್ಲಿ ಕಂಟಿನ್ಯೂ ಆಗ್ಬೇಕಂತ ಗೊತ್ತಿರಲ್ಲ. ಇನ್ನೊಂದು ಕೆಲವರು ಬಹಳ ದಿನದಿಂದ ಕಾಲಿಂಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನಾನಾ ವಿಧವಾದಂಥ ಡೌಟ್ಸ್ ಅಲ್ಲಿ ಇರ್ತಾರೆ. ಸೊ ಅಂತ ವ್ಯೂವರ್ಸ್ಗೆ ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೇ ವಿಷಯವನ್ನು ಮಾತ್ರ 2 ಆ್ಯಂಗಲಲ್ಲಿ ನೋಡ್ತೀವಿ. ಇದನ್ನ ಕಡೆಯದಾಗ ಕೇಳಿದಂತ ಹೇಳ್ತಾ ಇದ್ದೀನಿ. ವಿಶ್ವಾಸಿ ಚರ್ಚಿಗೆ ಬರಬೇಕಾದ್ರೆ ಸಾಯೋವರೆಗೂ ಇಲ್ಲೇ ಇರ್ತೀನಿ ಅನ್ನೋ ಮೈಂಡ್ ಸೆಟ್ನ ಮೊದಲು ಮಾರ್ಪಡಿಸಬೇಕು. ನಾನು ಇಲ್ಲಿ ಬಂದದ್ದು ನನ್ನ ರೆಡಿ ಮಾಡೋದಕ್ಕೋಸ್ಕರ. ಯಾವ ವಿಷಯವನ್ನಾದರೂ ಕೂಡ ಒಂದು ಶೋರೂಮಿಗೆ ಒಂದು ಕಾರ್ ಬರುತ್ತೆ ರೆಡಿಯಾಗಿ, ಲೈಫ್ ಲಾಂಗ್ ಶೋರೂಮಲ್ಲಿ ಸುಂದರವಾಗಿ ನಿಲ್ಲುತ್ತೇನೆ ಅಂತ ಬರೋದಿಲ್ಲ. ನಾನು ಸೇಲ್ಸ್ ಮಾಡಿ ಇನ್ನೊಂದು ಕಡೆ ಹೋಗ್ತೀನಿ ಅಂತಲೇ ಬರುತ್ತೆ. ಯಾವ ಸ್ಥಳ ಬೇಕಾದ್ರೆ ಹಾಸ್ಪಿಟ್ಲಿಗೆ ವ್ಯಕ್ತಿ ಬರಲಿ, ಮೆಕ್ಯಾನಿಕ್ ಶೆಡ್ಗೆ ಕಾರ್ ಬಂದರು, ಸ್ಕೂಲಿಗೆ ಮಗು ಬಂದರು, ಅಥವಾ ಒಂದು ಅಂಗಡಿಗೆ ಒಬ್ಬ ವ್ಯಕ್ತಿ ಬಂದರು, ಒಂದು ವಸ್ತುವನ್ನು ತಗೊಂಡ್ಬಂದರು, ಅದು ಅಲ್ಲಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕು. ಅದುವೇ ವರ್ಲ್ಡ್, ಅದುವೇ ನೀತಿ. ಸೊ ಒಬ್ಬ ವಿಶ್ವಾಸಿ ಸಭೆಗೆ ಬಂದರೆ ವಿಶ್ವಾಸಿಗೆ ಅರ್ಥ ಆಗಬೇಕು, ನಾನು ಬಂದು ರೆಡಿಯಾಗಿ ದೇವರಿಗೆ ಸೇವೆಯಲ್ಲಿ ಒಂದು ದಿನ ಶಿಷ್ಯನಾಗಿ, ವಿಶ್ವಾಸಿಯಾಗಿದ್ದು ಶಿಷ್ಯನಾಗಿ ನಾನು ಸೇವಕನಾಗಿ ಹೋಗಬೇಕು. ಈ ಥಾಟ್ನ ಅವನಲ್ಲಿ ತರಬೇಕಾಗಿರುವುದು 5 ಮಂದಿಯ ಕೆಲಸ. ಈ ವಿಶ್ವಾಸಿ ಬಂದ ಕೂಡಲೇ ನನ್ನ ಅಸೆಟ್ಟು ಲೈಫ್ ಲಾಂಗ್ ಜೊತೆನೇ ಇರಬೇಕು. ಅದರಲ್ಲಿ ಇವ್ರಿಗೊಂದು ಹೆಮ್ಮೆ ಇದೆ, ಇವರೆಲ್ಲ 25 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ವಿಶ್ವಾಸಿಗೆ ಒಂದು ಹೆಮ್ಮೆ ಇದೆ, 25 ವರ್ಷದಿಂದ ಪಾಸ್ಟರ್ ಜೊತೆ ಇದೀವಿ ಅಂತ. ಈ ಕಾನ್ಸೆಪ್ಟ್ ಅನ್ನ ಬೇರೆ ಎಲ್ಲೆಡಿದ್ರೂ ಫೇಲಿಯರ್ ಆಗುತ್ತೆ. 25 ವರ್ಷ ಇದೇಸ್ಗಳು ಓದ್ತದೆ ಅಂದರೆ ಫೇಲಿಯರ್. 25 ವರ್ಷದಿಂದ ಹಾಸ್ಪಿಟಲ್ ಇದ್ದೀನಿ ಅಂತ ಹೇಳಿದ್ರೆ, ಪೇಷಂಟ್ ಆಗಿದ್ದೀನಿ ಅಂದರೆ ಫೇಲಿಯರ್. ಅದು ಬಂದೇ ರೆಡಿಯಾಗಿ ಓದೆ. ಈ ಕಾನ್ಸೆಪ್ಟ್ ವಿಶ್ವಾಸಿಗೆ ಇರಬೇಕು, ಸೇವಕನಿಗೂ ಇರಬೇಕು, ಸಭೆ ಎಸ್ಟಾಬ್ಲಿಷ್ ಆಗಬೇಕು. ಓಕೆ ಬ್ರದರ್, ಬಹಳ ಸಂತೋಷ. ಫೈನಲಿ ಬ್ರದರ್, ನಾವು ಕಳೆದ 5 ಸಂಚಿಕೆಯಿಂದ ಈ ಒಂದು 5-fold ಮಿನಿಸ್ಟ್ರಿ ಕುರಿತಾಗಿ ಮಾತಾಡಿದ್ವಿ. ಫೈನಲಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ಎಂಬುದಾಗಿ. ಪ್ರೀತಿಯ ತಂದೆಯೇ, ಸರ್ವಶಕ್ತನಾಗಿರುವ ನಮ್ಮ ದೇವರೇ, ಇಲ್ಲಿಯವರೆಗೂ ನಾವು ಮಾತಾಡಿದ ಎಲ್ಲ ಕಾರ್ಯವನ್ನು ಗಮನಿಸಿದ್ದೀರಾ. ಈ ಒಂದು ಕಾರ್ಯವನ್ನು ತೆಗೆಯುವುದಕ್ಕೆ ಕೃಪೆ ಕೊಟ್ಟರೆ, ಈ ಕಾರ್ಯವೆಲ್ಲವನ್ನ ಜನಗಳಿಗೆ ಅದು ಪ್ರಯೋಜನವಾಗಿರುವುದಕ್ಕೆ, ಸಭೆ ಬಲಪಡಲು, ಸ್ಥಿರಪಡಲು, ನಿಮ್ಮಲ್ಲಿ ಕ್ರಮ ಪಡಲು, ಶುದ್ಧ ಕನ್ಯೆಯಂತೆ ನಿಮ್ಮನ್ನು ಸಂಧಿಸುವುದಕ್ಕೆ ಸಿದ್ಧಪಡಲು ದೇವರು ಕೃಪೆ ಕೊಡಿ. ಮಹಿಮೆಯಾಗಿ ದೇವರು ಮುನ್ನಡೆಸುವಿರಿ, ನಮ್ಮ ದೇವರಾಗಿರುವ ಯೇಸುವಿನ ನಾಮದಲ್ಲಿ ತಂದೆಯೇ. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕಾರ್ಯಕ್ರಮ ಅನೇಕರಿಗೆ ಪ್ರಯೋಜನವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಇದನ್ನು ಅನೇಕರಿಗೆ ಶೇರ್ ಮಾಡಿ. ಇನ್ನು ಬರುವಂಥ ದಿನಗಳಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.